ವಂದೇ ಮಾತರಂ ಅಂತ ಹೇಳಿದ್ರೆ ಒಂದು ಘೋಷಣಾ ವಾಕ್ಯ ಆಗಿರಲಿಲ್ಲ, ಅಥವಾ ಇವತ್ತು ಏನು ಇವರು ಹಾಡಿದ್ರೆ ಅದು ಹಾಡಾಗಿರ್ಲಿಲ್ಲ. ಅದು ಇಡೀ ದೇಶ ಜನರಿತ್ತಲ್ಲ ಅದೆಲ್ಲರನ್ನು ಒಗ್ಗೂಡಿಸುವಂತ ಒಂದು ಶಕ್ತಿಯಾಗಿತ್ತು. ನಮ್ಮಲ್ಲಿ ಏನಂತ ಹೇಳಿದ್ರೆ ಯಾವುದೇ ಆದ ಸೆಂಟಿಮೆಂಟಲ್ ತುಂಬಾ ನಡೆಯುತ್ತೆ. ನಮ್ಮಲ್ಲಿ ಏನೇ ಆಗಲಿ ಕೇಳಬೇಕಿದ್ರೆ ಅಮ್ಮಂಗೆ ಹುಷಾರಿಲ್ಲ ಅಂತ ತಕ್ಷಣ ನಾವು ಎಲ್ಲೇ ಇದ್ದು ಬಿಟ್ಬಿಟ್ಟು ಬರ್ತೀವಿ. ತಾಯಿಗೆ ನನಗೆ ಹುಷಾರಿಲ್ಲ ರಜಾ ಕೊಡಿಂದಾಗ ರಜಾ ಕೊಡೋದಿಲ್ಲ, ಏನಾದರೂ ಮಾಡ್ಕೊ ಹೋಗು ನನಗೆ ಕಿತ್ತಾಕ್ ಹೋಗು ಅಂತ ಹೋದಾಗ ತಾಯಿ ಸತ್ತು ಹೋಗ್ಬಿಡ್ತಾರೆ. ಅವಾಗ ಅವ್ರಿಗೆ ಬೇಜಾರಾಗುತ್ತೆ. ಇವರ ದಾಸ್ಯದಲ್ಲಿ ಯಾಕೆ ಕೆಲಸ ಮಾಡಬೇಕು ಅಂತೇಳಿ ಅವರು ಆ ಕೆಲಸ ಬಿಟ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾರೆ. ಶಿವಾಜಿ ಮಹಾರಾಜರಿಂದ ಪ್ರೇರಣೆ ತಗೊಂಡಿರ್ತಾರೆ. ಅವರೇ ಒಂದು ಸಣ್ಣದಾದ ಒಂದು ಸೈನ್ಯ ಕಟ್ತಾರೆ. ಆ ಸೈನ್ಯ ಕಟ್ಟಿ ಏನಂತೀರಿ ಅಪಿ ಸ್ವರ್ಣಮಯೀ ಲಂಕಾ ನಮೇ ಲಕ್ಷ್ಮಣ ರೋಚತೆ ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವೆಲ್ಲ ಒಂದು ಅದ್ಭುತವಾದ ಒಂದು ಕಾರ್ಯಕ್ರಮದಲ್ಲಿ ಕೂತ್ಕೊಂಡಿದ್ದೀವಿ. ಅದು ನಾನು ಮಾತನಾಡ್ತಾ ಇದ್ದೀನಿ ಅಂತಲ್ಲ, ಅದು ಇರೋದು ಆ ವಿಷಯ ಆಗಿದೆ. ಆ ವಿಷಯಕ್ಕೋಸ್ಕರ ಒಂದು ಅದ್ಭುತವಾದ ಕಾರ್ಯಕ್ರಮ ಇದು. ನಮ್ಮೆಲ್ಲರಿಗೂ ಒಂದು ಸತಿ ಹೇಳಬೇಕಿದ್ರೆ ಒಂದೇ ಮಾತರಂ, ಒಂದೇ ಮಾತರಂ, ಒಂದೇ ಮಾತರಂ ಈ ಥರ ಸುಮ್ಮನೆ ಇಲ್ಲಿ ಕೇಳ್ತಾ ಇದ್ದಷ್ಟು ಇಡೀ ಇಷ್ಟು ಜನದಲ್ಲಿ ಮಧ್ಯದಲ್ಲೇ ಕೇಳ್ತಾ ಇರಬೇಕಿದ್ರೆ ನಮ್ಮ ನರನಾಡಿಗಳೆಲ್ಲ ಹೇಗಾಗಿದೆ, ಒಂಥರ ಜುಮ್ ಅಂತ ಮೈ ಜುಮ್ ಅಂತ ಅನಿಸ್ತೋ ಇಲ್ವೋ? ಶಾಂತತೆಯಿಂದ ಇದ್ದಿದ್ದಂಥ ಒಂದು ಈ ಇಡೀ ಸಭಾಂಗಣದಲ್ಲಿ ಒಂದು ಸತಿ ನಾವು ಒಂದೇ ಮಾತರಂ ಅಂದಿದ ತಕ್ಷಣವೇ ಅದು ಇಡೀ ನಮ್ಮ ರೋಮಾಂಚನಗಳೆಲ್ಲ ಆಯಿತು ಅಂತ ಹೇಳಿದ್ರೆ, ಅವತ್ತಿನ ದಿವಸ ಇದು ಕೇವಲ ಒಂದೇ ಮಾತರಂ ಅಂತ ಹೇಳಿದ್ರೆ ಒಂದು ಘೋಷಣಾ ವಾಕ್ಯ ಆಗಿರಲಿಲ್ಲ, ಅಥವಾ ಇವತ್ತು ಏನು ಇವರು ಹಾಡಿದ್ರೆ ಅದು ಹಾಡಾಗಿರಲಿಲ್ಲ. ಅದು ಇಡೀ ದೇಶದ ಏನಿತ್ತಲ್ಲ, ಒಂದು ಅವತ್ತಿನ ದಿವಸ 30-35 ಲಕ್ಷ ಜನರಿತ್ತಲ್ಲ ಅದೆಲ್ಲರನ್ನು ಒಗ್ಗೂಡಿಸುವಂಥ ಒಂದು ಶಕ್ತಿಯಾಗಿತ್ತು. ಇವತ್ತು ಎಷ್ಟು ಜನ ಇದ್ದೀವಿ ನಾವು? 140 ಕೋಟಿ, ಅಂದರೆ ಸುಮಾರು 140ರಿಂದ 150 ಕೋಟಿ ಇದೆ ಅಂದರೆ ಅವತ್ತಿನ 4ರಷ್ಟು ಪಟ್ಟು ಜಾಸ್ತಿ ಇದ್ದೀವಿ. ಅಂದರೆ ಅವತ್ತಿನ ದಿವಸ ₹1 ಸಂಬಳ ಬರ್ತಾ ಇದ್ದಾರೆ. ಇವತ್ತು ಎಷ್ಟು ಸಂಬಳ ತಗೋತಾ ಇದ್ದಾರೆ? ಇವತ್ತು ಲಕ್ಷಾಂತರ ರೂಪಾಯಿ ತಗೋತಾ ಇದ್ದಾರೆ. ಅವತ್ತು ಎಲ್ಲರ ನರನಾಡಿಗಳಲ್ಲಿ ಇದ್ದಂಥ, ಎಲ್ಲರ ಜೀವನದಲ್ಲಿ ಇದ್ದಂಥ ಆ ಧ್ಯೇಯ ವಾಕ್ಯ ಒಂದೇ ಮಾತರಂ ಎಲ್ಲಿ ಹೋಯ್ತು ಅಂತ ಹೇಳಿದ್ರೆ, ಇವತ್ತು ಅವ್ರು ಹೇಳಿದ್ರು, ಮುಂಚೆ ನಾವು ಶಾಲೆಗೆ ಹೋಗ್ತಾ ಇದ್ದಾಗಿತ್ತು, ಈಗ ಕಡಿಮೆ ಆಗೋಗಿದೆ, ಇನ್ನು ಮುಂದೆ ಆದರೂ ಜಾಸ್ತಿ ಆಗತ್ತೆ ಅಂತ ಒಂದು ಆಶಾಭಾವನೆ ಹೇಳಿದ್ರು. ಅಂದರೆ ಇದು ಸೈನ್ ವೇವ್. ಅಂದರೆ ಇತ್ತು ಮೇಲೆ ಹೋಗಿತ್ತು, ಯಾರಾದರೂ ಇದು ಏನು ಸೈನ್ ವೇವ್ ಗೊತ್ತಿರೋರ್ಗಾದರೆ ಗೊತ್ತಿರುತ್ತೆ, ಮೇಲೆ ಹೋಗಿ ಕೆಳಗಡೆ ಬರ್ತಿರುತ್ತೆ. ನಮ್ದು ಯಾವತ್ತೂ ಸೈನ್ ವೇವ್ ಆಗಿರಬಾರ್ದು. ಈ ಒಂದೇ ಮಾತರಂ ಘೋಷಣೆ ಅಥವಾ ಒಂದೇ ಮಾತರಂ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ, ನಮ್ಮ ದೇಶದ ಮೇಲೆ ಧ್ವಜ ಹಾರಾಡುತ್ತಲ್ಲ, ಆ ಧ್ವಜ ಯಾವತ್ತೂ ನಾವು ಕೆಳಗಡೆ ಇಳಿಸಲ್ಲ ಅಲ್ವಾ, ಆ ಥರ ಇರಬೇಕಾದಂಥ ಒಂದೇ ಮಾತರಂ ದುರಾದೃಷ್ಟವಶಾತ್ ಅವ್ರು ಹೇಳಿದ ಹಾಗೆ ಕಡಿಮೆಯಾಗಿ ಹೋಗಿದೆ. ಹಾಗಾಗಿ ನಾವಿಲ್ಲಿ ಕಾರ್ಯಕ್ರಮ ಮಾಡಬೇಕಾದಂಥ ಒಂದು ದುಸ್ಥಿತಿ ಬಂದಿದೆ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಅಂತಹ ಒಂದೇ ಮಾತರಂ ಬಗ್ಗೆ ಇವತ್ತು ನಾನು ನಿಮಗೊಂದಷ್ಟು ನನಗೆ ಗೊತ್ತಿರೋಂಥ ವಿಷಯಗಳನ್ನ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಲ್ಲಿ ಕೂತ್ಕೊಂಡಿದ್ದೇನೆ. ಅದೇ ಒಂದೇ ಮಾತರಂ ಹೇಳೋಕ್ಕಿಂತ ಮುಂಚೆ ನಾನು ಅದನ್ನು ಒಂದು 3 ಭಾಗಗಳಾಗಿ ಮಾಡ್ಕೊಂಡಿದ್ದೀನಿ. ಒಂದೇ ಮಾತರಂ ಇನ್ನು ಅದು ಆರಂಭ ಆಗೋದಕ್ಕಿಂತ ಮುಂಚೆ ಒಂದೇ ಮಾತರಂ ಯಾತಕ್ಕೆ ಆರಂಭ ಆಯಿತು, ಅಥವಾ ಯಾತಕ್ಕೆ ಅವರು ಬಂಕಿಮಚಂದ್ರ ಚಟರ್ಜಿಯವರು ಬರೆದ್ರು ಅನ್ನೋದಕ್ಕಿಂತ ಮುಂಚೆ, ಆಮೇಲೆ ಅದು ಬರೆದಾಗ ಏನು ಕ್ಷಣ ಆಯಿತು, ಬರೆದಾದ್ಮೇಲೆ ಏನಾಯಿತು ಅಂತ ಹೇಳಿದ್ರೆ ಪೂರ್ವ, ಆವಾಗ ಅದು ಆದಮೇಲೆ ಅಂತ 3 ಭಾಗ ಮಾಡ್ಕೊಂಡಿದ್ದೀನಿ. ಅದನ್ನು ಮುಂಚೆ ಶುರು ಮಾಡ್ಕೊಳ್ಳೋಣ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ 1608 ಆಗಸ್ಟ್ 20ನೇ ತಾರೀಕು ಭಾರತಕ್ಕೆ ಒಂದು ಹಡಗು ಬಂದಿರುತ್ತೆ. ಇಂಗ್ಲೆಂಡಿಂದ ಒಂದು ಹಡಗು ಬರುತ್ತೆ. ಆ ಹಡಗು ಬಂದು ಸೂರತ್, ಇವತ್ತೇನು ಗುಜರಾತ್ ಇದೆಯಲ್ಲ, ಗುಜರಾತ್ ಸೂರತ್ತಲ್ಲಿ ಬಂದಿರ್ತಾರೆ. ಅವ್ರು ಯಾತಕ್ಕಪ್ಪ ಬರ್ತಾರೆ ಅಂದರೆ ಕೇವಲ ಬರೋದು ವ್ಯಾಪಾರಕ್ಕೋಸ್ಕರ ಬರೋದು. ಯಾತಕ್ಕೆ ವ್ಯಾಪಾರಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ನಮ್ಮಲ್ಲಿ ಅವಾಗಲೇ ಹೇಳಿದ್ರು ರತ್ನಾಕರಾದೋ ತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜ ಋಷಿ ರತ್ನಾಢ್ಯ ಮುಂದೆ ಭಾರತಮ. ಇಲ್ಲಿ ರತ್ನಗರ್ಭ ಸುಂದರ ಅಂತ ಹೇಳ್ತಾರೆ. ರತ್ನ ಖಚಿತವಾದಂತಿತ್ತು. ಕೇವಲ ರತ್ನ ಅಷ್ಟೇಗಳಲ್ಲದೆ ಇಲ್ಲಿ ಸಾಂಸ್ಕೃತಿಕವಾಗಿ ಅದಲ್ಲದೆ ಎಲ್ಲದಕ್ಕಿಂತ ಜಾಸ್ತಿಯಾಗಿ ಅಥವಾ ಯುರೋಪಿಯನ್ನಲ್ಲಿ ನಮಗೆ ಬಂದಿದ್ದು ಅಂತ ಹೇಳಿದ್ರೆ ಸಾಂಬಾರ ಪದಾರ್ಥಗಳಿಗೆ ಬಂದಿದ್ದು. ಇವತ್ತು ಎಷ್ಟು ಜನ ಇಲ್ಲಿರೋರು ಪಿಜ್ಜಾ ಬರ್ಗರ್ ತಿಂತೀರ? ಕೈ ಎತ್ತಿ ನೋಡೋಣ. ಪಿಜ್ಜಾ ಬರ್ಗರಲ್ಲ, ಇಲ್ಲ ಎತ್ತಲ್ಲ. ಇವತ್ತು ಗೊತ್ತು ನನಗೆ, ಈ ಕಾರ್ಯಕ್ರಮದಲ್ಲಿ ಎತ್ತಲ್ಲ ಕೈ ಅಂತ ಗೊತ್ತು. ಆ ಪಿಜ್ಜಾ ಬರ್ಗರಲ್ಲಿ ಏನು ಕೊಡ್ತಾರೆ? ಪಿಜ್ಜಾದ ಮೇಲೆ ಏನೋ ಒಂದು 3 ಪ್ಯಾಕೆಟ್ ಕೊಡ್ತಾರೆ. ಏನು ಪ್ಯಾಕೆಟ್ ಕೊಡ್ತಾರೆ ಅವರು?
ಒಂದು ಚಿಲ್ಲಿ ಫ್ಲೇಕ್ಸ್ ಕೊಡ್ತಾರೆ, ಇನ್ನೊಂದು ಆರಿಗೇನೋ ಕೊಡ್ತಾರೆ. ಎರಡೇ ಕೊಡೋದು. ಅವರಲ್ಲಿ ಎಷ್ಟಿದೆ? ಎರಡೇ ಇರೋದು. ಇದೇ DVG ರೋಡಲ್ಲಿ ಹೋಗಿ 10 ಸಾಂಬಾರು ಪದಾರ್ಥ ಮಾರುವಂಥ ಅಂಗಡಿಗಳಿದೆ. ಚಟ್ನಿ ಪುಡಿ, ಹುಳಿ ಪುಡಿ, ಚಹಾ ಪುಡಿ, ಈ ಪುಡಿ, ನಿಮ್ಮಲ್ಲಿ ಪ್ರತಿಯೊಂದಕ್ಕೂ ಬೇರೆ ಪುಡಿ. ಹುಳಿ ಪುಡಿನ ನೀವು ಇದಕ್ಕೆ ಪಲ್ಯದ ಪುಡಿ ಹಾಕೋಕ್ಕಾಗಲ್ಲ, ವಾಂಗಿಬಾತ್ ಪುಡಿನ ಬಿಸಿಬೇಳೆ ಪುಡಿ ಹಾಕೋದಕ್ಕಾಗೋದಿಲ್ಲ. ನೀವು ಅದಕ್ಕಾಗಲಿಲ್ಲ ಅಂದರೆ ಪ್ರತಿಯೊಂದಕ್ಕೂ ನಮ್ಮಲ್ಲಿ ಬೇರೆ 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 ಥರದ ಪುಡಿಗಳಿತ್ತು. ಈ ಥರ ಪುಡಿ ವ್ಯಾಪಾರ ಮಾಡೋದಂದರೆ ಆ ಥರದ ಸಾಂಬಾರ ಪದಾರ್ಥಗಳು ಅವತ್ತು ಚಿನ್ನದಕ್ಕಿಂತ ಬೆಲೆ ಜಾಸ್ತಿ ಇತ್ತು. ಹಾಗಾಗಿ ನಾವು ಇಲ್ಲಿಗೆ ಕರ್ಕೊಂಬಂದರು. ಇಲ್ಲಿಗೆ ಬಂದವ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಆದರೆ ನಮ್ಮಲ್ಲಿ ಚೆನ್ನಾಗಿತ್ತು, ಆದರೆ ಯಾವಾಗಲೂ ಅಷ್ಟೇ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಅದರಲ್ಲೆಲ್ಲ ನಮ್ಮಲ್ಲೇ ಅವ್ನು ಯಾಕೆ ಇಲ್ಲಿ, ಇವನು ಯಾಕೆ ಇಲ್ಲಿ ಅಂತ ಹೇಳಿದಾಗ, ಮತ್ತು ನಮ್ಗೆ ಯಾವಾಗಲೂ ಅಷ್ಟೇ ಅಂದರೆ ಬಿಳಿ ಬಣ್ಣ ಅಂದರೆ ಜಾಸ್ತಿ ನಮಗೆ ಅದೊಂದು ವ್ಯಾಮೋಹ ಜಾಸ್ತಿ ನಮಗೆ. ಬಿಳಿ ಬಣ್ಣದವರು ಅಂತ ಹೇಳಿದ್ರೆ ವ್ಯಾಮೋಹ. ನಾವೆಲ್ಲ ಕಪ್ಪು, ನಾವು ಎಷ್ಟೇ ಬೆಳ್ಳಗಿದ್ರೆ ನಾವು ಕಪ್ಪು ಅಂತಲೇ ಕನ್ಸಿಡರ್ ಮಾಡ್ಕೊಳ್ತಾರೆ. ಅಂದರೆ ಕಪ್ಪು ಬಿಳಿಯವ್ರು ನೋಡಿದ ತಕ್ಷಣ ಸ್ವಲ್ಪ ಏನೋ ಅವರಿಗೆ ಏನೂ ಗೊತ್ತಿಲ್ಲದ್ರೆ ಬೆಳ್ಳಿಗಿದ್ರೆ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ ಅಂದ್ಕೊಳ್ತೀವಿ. ಆ ರೀತಿ ಏನೋ ಅಂತ ಅಂದ್ಕೊಂಡ್ರು. ಅವ್ರನ್ನ ಒಳಕ್ಕೆ ಬಿಟ್ಕೊಂಡ್ವಿ ನಾವು. ಒಳಕ್ಕೆ ಬಿಟ್ಕೊಂಡು ಅವ್ರೇನು ಮಾಡೋದು, ನಮ್ಮಲ್ಲಿರೋ ಅಂಥ ಒಂದು ಏನು ಒಳ ಜಗಳಗಳನ್ನೇ ಅವರು ಅದನ್ನು ಮಾಡಿಕೊಂಡು ಅವ್ರ ಮೇಲೆ ತಂದಾಕಿ ಇವ್ರ ಮೇಲೆ ತಂದಾಕಿ ಈ ಥರ ಮಾಡ್ತಾ ನಮ್ಮನಲ್ಲೇ ಮಾಡ್ಕೊಂಡ್ಬಂದರು. 1750 ಪ್ಲಾಸಿ ಕದನ ಅಂತ ನಡೀತು. ಬಂಗಾಳದ ಹತ್ರ ಪ್ಲಾಸಿ ಕದನ ನಡೀತು. ಆ ಪ್ಲಾಸಿ ಕದನದ ಮೊಟ್ಟ ಮೊದಲನೇದಾಗಿ ಕದನ ಮಾಡಿದಾಗ ಆಗ ಅವರು ಪ್ರಬಲವಾಗಿ ಒಂದು ದೇಶ ಅಂತ, ಒಂದು ರಾಜ್ಯ ಅಂತ, ಆಡಳಿತ ಅಂತ ತಗೊಳ್ರು. ಅದಾದಮೇಲೆ ಸುಮಾರು 1947 ಇಸ್ವಿಯಿಂದ ಸುಮಾರು 190 ವರ್ಷಗಳ ಕಾಲ ನಿರಂತರವಾಗಿ ನಮ್ಮನ್ನು ಆಳಿದ್ರು ಅಂತ ಯಾರಾದರೂ ಹೇಳಿದ್ರೆ ಅದು ತಪ್ಪು. ನಮ್ಮ ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಹೋದರು. ಇವತ್ತು ಯಾರಾದರೂ ಹೇಳ್ತಾರಲ್ಲ, ನಮ್ಮಲ್ಲಿ ಎಲ್ಲ ರೈಲ್ವೆ ಟ್ರ್ಯಾಕ್ ಬಂದಿದ್ದವರಿಂದಾನೆ, ಆಸ್ಪತ್ರೆ ಬಂದಿದ್ದವರಿಂದಾನೆ, ವಿದ್ಯೆ ಬಂದಿದ್ದವರು ಅಂತ ಹೇಳಿದ್ರೆ, ಸ್ವಾಮಿ ಅದು ಯಾವುದೂ ಅಲ್ಲ. ರೈಲ್ವೆ ಟ್ರ್ಯಾಕ್ ಯಾಕೆ ಮಾಡಿದ್ರೆ ಇಲ್ಲಿ ಸಂಪತ್ತುಗಳನ್ನ ದೋಚ್ಕೊಂಡು ಹೋಗೋದಕ್ಕೆ ಅವ್ರಿಗೆ ಈಸಿ ಆಗಲಿ ಅಂತ ಒಂದು ರೈಲ್ವೆ ಟ್ರ್ಯಾಕ್ ಮಾಡಿದ್ರು. ಆರೋಗ್ಯ ಇದೆ ಅದಕ್ಕೆ ಮಾಡಿದ್ರೆ, ಅವರು ಜೊತೆಗೆ ಅವ್ರಿಗೂ ತಪ್ಪಾಗದಿಲ್ಲ ಆರೋಗ್ಯ ಅಂತ ಮಾಡಿದ್ರು. ಶಿಕ್ಷಣ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ, ಅವ್ರು ಬಂದಿದ್ದೇ ಕೆಲವೇ ಜನ, ಅವರು ನಮ್ಮಲ್ಲಿರೋರನ್ನೇ ಅವರ ಸೇವಕರಾಗಿ ಮಾಡ್ಕೊಳ್ಳೋಕ್ಕೋಸ್ಕರ ಶಿಕ್ಷಣ ಕೊಟ್ಟರು ಹೊರತು ಅವ್ರು ಏನೂ ಮಾಡಲಿಲ್ಲ. ಈ ಥರ ನಮ್ಮನ್ನು ಸುಮಾರು 190 ವರ್ಷಗಳ ಕಾಲ ಆಳ್ವಿಕೆ ನಡೆಸ್ತಾ ಇರಬೇಕಿದ್ರೆ, ಆಗ ನಮ್ಮಲ್ಲಿರೋರಿಗೆ ಆರಂಭದಲ್ಲಿ ಅವರು ತುಂಬ ಚೆನ್ನಾಗಿದ್ದಾರೆ ಅಂತ ಅನ್ನಿಸಿದ್ರು, ಆದಮೇಲೆ ಗೊತ್ತಾಯಿತು ಏನಂತ ಹೇಳಿದ್ರೆ, ಇಲ್ಲ ಇವರು ಬಂದಿರೋದು ನಮ್ಮನ್ನು ಉದ್ಧಾರ ಮಾಡೋದಕ್ಕೆಲ್ಲ, ನಮ್ಮನ್ನು ಹಾಳು ಮಾಡೋದಕ್ಕೆ, ಇಲ್ಲಿ ದೋಚ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ಅಂತ ಅಂದ್ಕೊಂಡಾಗ ಅವ್ರ ವಿರುದ್ಧ ಸಣ್ಣ ದಂಗೆಗಳಾಗಕ್ಕೆ ಶುರು ಮಾಡ್ತು. ಇವತ್ತೊಂದು ಈ ಒಂದೇ ಮಾತರಂಗೆ ತುಂಬ ಜನ ಹೋರಾಡಿದ್ದಾರೆ. ತುಂಬ ಸ್ವತಂತ್ರದಲ್ಲಿ ತುಂಬ ಜನ, ಲಕ್ಷಾಂತರ ಕೋಟ್ಯಾಂತರ ಜನ ಹೋರಾಡಿದ್ದಾರೆ. ಆದರೆ ಈ ಒಂದೇ ಮಾತರಂಗೆ ಅವಶ್ಯಕವಾಗಿ ಒಂದು 4-5 ಜನಗಳನ್ನು ಹೇಳ್ಕೊಂಡು ಹೋಗ್ತೀನಿ. ಅವ ನಿಮ್ಗೆ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗತ್ತೆ. ಮೊದಲನೇದಾಗಿ ನಾವು ಹೇಳಬೇಕಿದ್ರೆ, ವಾಸುದೇವ ಬಲವಂತ ಪಡಿಕೆ ಅಂತ ಆತ 1845 ಇಸ್ವಿ ನವೆಂಬರ್ 4ರಂದು ಮಹಾರಾಷ್ಟ್ರದ ಕೊಲಾಬಾ ಜಿಲ್ಲೆಯ ಶಿರ್ಧಾನ್ ಅಂತ ಒಂದು ಪ್ರದೇಶದಲ್ಲಿ ಹುಡ್ತಾರೆ. ಚಿತ್ಪಾವನ ಬ್ರಾಹ್ಮಣರ ವಂಶದ ಮನೆಯಲ್ಲಿ ಹುಡ್ತಾರೆ. ತುಂಬ ಚೆನ್ನಾಗಿರ್ತಾರೆ. ಅಂದರೆ ಅದ್ರ ಒಳ್ಳೆ ಶ್ರೀಮಂತ ಕುಟುಂಬ. ಮತ್ತು ಶ್ರೀಮಂತ ಕುಟುಂಬದಾಗ ಆಗಲೇ ಇಂಗ್ಲೀಷ್ ಪ್ರಾಬಲ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಅವರು ಇಂಗ್ಲೀಷ್ ಶಿಕ್ಷಣ ಪಡಿತಾರೆ. ಇಂಗ್ಲೀಷ್ ಶಿಕ್ಷಣ ಎಲ್ಲ ಪಡೆದು ಅವರೇನು ಮಾಡ್ತಾರೆ, ಸಹಜವಾಗಿ ಇಂಗ್ಲೀಷ್ ಶಿಕ್ಷಣ ಪಡೆದ ಮೇಲೆ ಅವರಲ್ಲಿ ಬ್ರಿಟಿಷ್ ಹತ್ರನೇ ಕೆಲಸಕ್ಕೆ ಸೇರಿಕೊಡ್ತಾರೆ. ಕೆಲಸಕ್ಕೆ ಸೇರಿಕೊಂಡು ಒಂದು ರೈಲ್ವೆ ಇಲಾಖೆ ಸೇರಿಕೊಳ್ತಾರೆ, ಅವ್ರು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಗ್ತಾರೆ. ಇದೆಲ್ಲ ಆಗಬೇಕಿದ್ರೆ ಅವ್ರಿಗೆ ಏನಾಗುತ್ತೆ ಅಂದರೆ, ಒಂದು ಸತಿ ಅವರ ತಾಯಿ ಹುಷಾರಿಲ್ಲ ಅಂತ ಹೇಳ್ತಾರೆ. ತಾಯಿ ಹುಷಾರಿಲ್ಲದೆ ಇರುವಾಗ ಅವರಿಗೆ ರಜಾ ಕೇಳ್ತಾರೆ. ತಾಯಿಗೆ ಹುಷಾರಿಲ್ಲ. ನಮ್ಮಲ್ಲಿ ಏನಂತ ಹೇಳಿದ್ರೆ, ಯಾವುದೇ ಆದ ಸೆಂಟಿಮೆಂಟಲ್ ತುಂಬ ನಡೆಯುತ್ತೆ ನಮ್ಮಲ್ಲಿ. ಏನೇ ಆಗಲಿ ಕೇಳಬೇಕಿದ್ರೆ ಅಮ್ಮಂಗೆ ಹುಷಾರಿಲ್ಲ ಅಂತ ತಕ್ಷಣ ನಾವು ಎಲ್ಲೇ ಇದ್ದು ಬಿಟ್ಬಿಟ್ಟು ಬರ್ತೀವಿ. ಅದು ಮುಂಚೆ, ಈಗಿನ ಕಾಲ ಹುಡುಗರು ಸ್ವಲ್ಪ ಕಡಿಮೆ ಆಗಿದೆ, ಆದರೂ ಇದೆ ಅಂತಲೇ ಹೇಳ್ಕೊಳ್ಳೋಣ. ಸೊ ಆ ತಾಯಿಗೆ ನನಗೆ ಹುಷಾರಿಲ್ಲ, ರಜಾ ಕೊಡಿಂದಾಗ ರಜಾ ಕೊಡೋದಿಲ್ಲ. ಅವಾಗ ಏನಂದ್ರೆ, ಆದರೂ ಇವರು ಬಿಟ್ಟು ಹೋಗ್ತಾರೆ, ಅದನ್ನು ಏನಾದರೂ ಮಾಡ್ಕೊ ಹೋಗು, ನನಗೆ ಕಿತ್ತಾಕಿ ಹೋಗು ಅಂತ ಹೋದಾಗ ಹೋಗಿ ಬರ್ತಾರೆ. ಅಷ್ಟು ತಾಯಿ ಸತ್ತು ಹೋಗಿಬಿಡ್ತಾರೆ. ಅವಾಗ ಅವ್ರಿಗೆ ಬೇಜಾರಾಗುತ್ತೆ. ನಾನು ಯಾಕೆ ಇವನ ಹತ್ರ ಕೆಲಸ ಮಾಡಬೇಕು? ನಾನೇನಾದರೂ ಅಕಸ್ಮಾತ್ ನಮ್ಮ ತಾಯಿ ಹುಷಾರಿಲ್ಲ ಅಂತ ಗೊತ್ತಾದಾಗಲೇ ನನಗೆ ರಜಾ ಸಿಕ್ಕಿ ಹೋಗ್ಬಿಟ್ಟಿದ್ರೆ ನಮ್ಮ ತಾಯಿ ಏನಾದರೂ ಬದುಕ್ಬಿಟ್ಟಿರ್ಬೋದು ಏನೋ ಅಂತ ಅಂದ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವರ ದಾಸ್ಯದಲ್ಲಿ ಯಾಕೆ ಕೆಲಸ ಮಾಡಬೇಕು ಅಂತೇಳಿ ಅವರು ಆ ಕೆಲಸ ಬಿಟ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾರೆ. ಆ ಹೊರಗಡೆ ಬರಬೇಕಿದ್ದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರಿಗೆ ಆಲ್ರೆಡಿ ಆ ಬ್ರಿಟಿಷ್ ಶಿಕ್ಷಣ ಗೊತ್ತಿರುತ್ತೆ, ಆಡಳಿತದಲ್ಲಿ ಏನೇನು ಮಾಡಬೇಕು ಅಂತ ಇರುತ್ತೆ, ಮತ್ತು ಕೆಲವು ಕಾಲ ಸೈನಿಕ ಇದರಲ್ಲೂ ಇರ್ತಾರೆ. ಹಾಗಾಗಿ ಸೈನ್ಯ ಕಟ್ಟೋದು ಹೇಗೆ ಅಂತ ಗೊತ್ತಿರುತ್ತೆ. ಸೊ ಹಾಗೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅದ್ರ ಜೊತೆಗೇ ಅವರು ಶಿವಾಜಿ ಮಹಾರಾಜರಿಂದ ಪ್ರೇರಣೆ ತೊಗೊಂಡಿರ್ತಾರೆ. ಶಿವಾಜಿ ಮಹಾರಾಜ ಹೇಗೆ ಮಹಾಜನಗಳನ್ನ ಅವರು ಎತ್ತಿ ಮಾಡಿರ್ತಾನಲ್ಲಿ ಅವ್ರನ್ನ, ಅದೇ ಥರ ಇವರು ಕತ್ತಿ ವರ್ಷೆ ಕತ್ಕೊಳ್ತಾರೆ, ಕುದುರೆ ವರ್ಷೆ ಕುದುರೆನ ಇದು ಮಾಡೋದು ಕಲ್ತ್ಕೊಳ್ತಾರೆ. ಹೀಗೆಲ್ಲ ಗುಂಡು ಹಾರಿಸೋದು ಎಲ್ಲ ಕಲ್ತ್ಕೊಂಡು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರೇ ಒಂದು ಸಣ್ಣದಾದ ಒಂದು ಸೈನ್ಯ ಕಟ್ತಾರೆ. ಆ ಸೈನ್ಯ ಕಟ್ಟಿರ್ಬೇಕಿದ್ರೆ ಏನಂತ ಹೇಳಿದ್ರೆ, ರಾಮೋಶಿ ಅಂತ ಒಂದು ಜನರಿರ್ತಾರೆ.
ರಾಮೋಶಿ ಅಂತ ಜನರು ಯಾರಪ್ಪ ಅಂತ ಹೇಳಿದ್ರೆ ಆ ಮಹಾರಾಷ್ಟ್ರದಲ್ಲಿ ಆ ಬ್ರಿಟಿಷರು ನೋಡ್ಕೊಳ್ತಾ ಇದ್ದಂಥ ಒಂದು ಸೈನ್ಯ, ಅಲ್ಲಿಯ ಮಹಾರಾಜರು ಇರ್ತಾರಲ್ಲ ಅವ್ರು ನೋಡ್ಕೊಳ್ಳುವಂಥ ಸೈನಿಕರು ಇರ್ತಾರೆ. ಆ ರಾಮೋಶಿ ಸೈನಿಕರನ್ನ ಏನು ಮಾಡ್ತಾರೆ ನೋಡಿ, ಇವರೆಲ್ಲ ಬಂದರೂ ನಿಮ್ಮನ್ನು ನೋಡ್ಕೊಳ್ಳೋದಕ್ಕಲ್ಲ, ಇವ್ರು ನಿಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಸೊ ಹಾಗಾಗಿ ಅವ್ರ ವಿರುದ್ಧ ನಾವು ಹೋರಾಡೋಣ ಅಂತ ಹೇಳಿದಾಗ ಅವ್ರಿಗೂ ಇವರು ಹೇಳ್ಕೊಡ್ತಿರೋದು ನಿಜ ಅನ್ಸುತ್ತೆ. ಮತ್ತು ಅವ್ರಿಗೆಲ್ಲ ಕಲಿಸ್ಕೊಟ್ಟಾಗ ಅವ್ರಿಗೆ ಅಂತಂದ್ರೆ ಇವ್ರನ್ನ ಮಹಾರಾಜ ಅಂತ ವಾಸುದೇವ ಬಲವಂತ ಪಡಕೆನ ಮಹಾರಾಜ ಅಂತ ಕರೆಯಕ್ಕೆ ಶುರು ಮಾಡ್ತಾರೆ. ಮಹಾರಾಜ ಅಂತ ಕರೆದ ಮೇಲೆ ಸೈನ್ಯ ಶುರು ಮಾಡ್ಕೊಳ್ತಾರೆ. ಸೈನ್ಯ ಅಂದರೆ ಏನಾಗಬೇಕು, ಅದಕ್ಕೆ ಯಾವಾಗಲೂ ಏನೇ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಇವಾಗ ಅವ್ರು ಹೇಳಿದ್ರು, ಇವಾಗ ಅಬಲಾಶ್ರಮ ಕಟ್ಟಬೇಕಂದ್ರೆ ಅದಕ್ಕೊಬ್ಬರು ಯಾರೋ ಒಬ್ಬರು ಹಿರಿಯರು ಇರಬೇಕು, ಮಹನೀಯರು ಇರಬೇಕು, ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರಬೇಕು. ಹಾಗಾಗಿ ಇಡೀ ಒಂದು ಸೈನ್ಯ ಕಟ್ಟಬೇಕಂದ್ರೆ ಅದಕ್ಕೆ ಏನಾಗಬೇಕು, ಒಳ್ಳೆ ಚೆನ್ನಾಗಿ ದುಡ್ಡು ಇರಬೇಕು. ಆ ದುಡ್ಡು ಇಲ್ಲದೆ ಇರುವಾಗ ಏನು ಮಾಡ್ತಾರೆ, ದುಡ್ಡು ಯಾವ ರೀತಿ ಜನರೇಟ್ ಮಾಡ್ಕೊಳ್ಳೋದು ಅಂತ ಹೇಳಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಅವ್ರು ಮಾಡೋದನ್ನೇ ಲೂಟಿ ಮಾಡಬೇಕು. ಯಾರನ್ನ ಲೂಟಿ ಮಾಡಬೇಕು ಅಂದರೆ ಜನರನ್ನೆಲ್ಲ, ಬ್ರಿಟಿಷರದ್ದು ಏನೇನಿರುತ್ತಲ್ಲ ಖಜಾನೆಗಳನ್ನ ಲೂಟಿ ಮಾಡಬೇಕು ಅಂತ ಆ ರೀತಿ ಲೂಟಿ ಮಾಡಬೇಕಿದ್ರೆ ಅವರು ಮೊದಲನೇದೇ ದಮೇರಿ ಅಂತ ಮಾಡ್ತಾರೆ, ವಲ್ಪೆ ಅಂತ ಮಾಡ್ತಾರೆ, ಪಲಪ್ಸೆ ಮುಂತಾದ ಊರುಗಳಲ್ಲಿ ಖಜಾನೆಗಳನ್ನ ಒಂದೊಂದಾಗಿ ಅದನ್ನು ಲೂಟಿ ಮಾಡ್ಕೊಂಡು ಬರ್ತಾರೆ. ಆತ ಲೂಟಿ ಮಾಡ್ಕೊಂಡು ಬರಬೇಕಿದ್ರೆ ಆಗಾಗಲೇ ಇವ್ರನ್ನೇಂತಂದರೆ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ ಅಂದರೆ ಪುನಃ ಸರ್ಕಾರ ಏನು ಮಾಡುತ್ತೆ, ಇಂಥವ್ರನ್ನ ನಾವು ಹಿಡ್ಕೊಟ್ಟವರಿಗೆ ಅವರೆಲ್ಲ ಕಡೆ ಒಂದು ಫೋಟೋ ಹಾಕ್ತಾರೆ, ಇಂಥವ್ರು ನಾವು ಹಿಡ್ಕೊಟ್ಟವರಿಗೆ ನಾವು ನಿಮಗೆ ಬಹುಮಾನ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಫೋಟೋದಲ್ಲಿ ಇವ್ರು ಏನು ಮಾಡ್ತಾರೆ, ಅದನ್ನು ಅಡುಕೊಂಡು ಕೂತ್ಕೊಳ್ತಾರಲ್ವಾ, ಅಯ್ಯೋ ಇವ್ರು ಅಂತ ಹೇಳಿದ್ರೆ ಅದೇ ವಾಸುದೇವ ಬಲವಂತ ಪಡಕೆ ಮತ್ತು ಅವರ ಶಿಷ್ಯಂದ್ರು ಏನು ಮಾಡಿದ್ರು ಅಂತ ಹೇಳಿದ್ರೆ ಅದ್ರ ಕೆಳಗಡೆ ಆ ಪೂನಾದ ಗವರ್ನರ್, ಬಾಂಬೆ ಗವರ್ನರ್ ಇರ್ತಾನ ರಿಚರ್ಡ್ ಟೆಂಪಲ್ ಅಂತ ಇರ್ತಾನಲ್ಲ, ಅವನ ಫೋಟೋ ಹಾಕ್ಬಿಟ್ಟು, ಅಂದರೆ ಇಲ್ಲಿ ವಾಸುದೇವ ಬಲವಂತ ಪಡಕೆಯವ್ರನ್ನ ಹಿಡ್ಕೊಟ್ರೆ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ರೆ ಎಷ್ಟೋ ದುಡ್ಡು ಕೊಡ್ತೀವಿ ಅಂತೇಳಿ ಅದರ ಕೆಳಗಡೆ ಬಾಂಬೆ ಹೈ ಕಮಿಷನರ್ ಇರ್ತಾರಲ್ಲ, ಅವ್ನ ಗವರ್ನರ್ ಇರ್ತಾರಲ್ಲ, ಅವನ ಫೋಟೋ ಹಾಕ್ಬಿಟ್ಟು ಇವನ್ನೇನಾದರೂ ನಮ್ಗೆ ಹಿಡ್ಕೊಟ್ರೆ ಅವ್ರು ಏನು ಕೊಡ್ತಾರೆ ಅದಕ್ಕೆ ನಾವು 1.5 ಪಟ್ಟು ಜಾಸ್ತಿ ಕೊಡ್ತೀನಿ ಅಂತ ಹೇಳಿದ್ರಂತೆ. ಅಂದರೆ ಆ ಥರದ ಕ್ಷಾತ್ರ ತೇಜ ಆಯಿತು ನಮ್ಮಲ್ಲಿ. ಆ ಥರ ಹುಡುಕೊಂಡು ಅಂದರೆ ಅಷ್ಟು ಒಳ್ಳೆಯ ಸೈನ್ಯ ಕಟ್ಟಿದ್ರು. ಸೈನ್ಯ ಕಟ್ಟಿ ಅಲ್ಲಿಂದ ಮಾಡ್ತಾ ಇರಬೇಕಿದ್ರೆ ಯಾವಾಗಲೂ ಅಷ್ಟೇ ಜಾತಸ್ಯ ಮರಣಂದ್ರು ಅಂತ ಇರ್ತಂದ್ರೆ ಯಾವಾಗ ಒಂದೇ ಸತಿ ಮಾಡೋಕ್ಕಾಗಲ್ಲ, ಮತ್ತು ಒಬ್ಬರಿಂದ ಮಾಡ್ತಾ ಇರಬೇಕಿದ್ರೆ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಆಗುತ್ತೆ. ಅನಾರೋಗ್ಯ ಆದಾಗ ಅವ್ರನ್ನ ಒಂದು ಸತಿ ಇದರಲ್ಲಿ ದೇವಾರ ಅಂತ ಒಂದು ಪ್ರದೇಶದಲ್ಲಿ ಅವರು ತಲುಪಿರ್ತಾರೆ. ಅದು ಹೇಗೋ ಅನಾರೋಗ್ಯ ಇದೆ ಅಂತ ಗೊತ್ತಾಗಿದ ತಕ್ಷಣ ಡೇನಿಯಲ್ ಅನ್ನೋನೊಬ್ಬ ಅವ್ರ ಮೇಲೆ ಹೆರಿಗೆಯನ್ನು ಹಿಡ್ಕೊಂಡು ಬಿಡ್ತಾರೆ. ಹಿಡ್ಕೊಂಡಾದ್ಮೇಲೆ ಏನಂದರೆ ಅವ್ರ ಬಗ್ಗೆ ಅವ್ರನ್ನ ಜೈಲಿಗೆ ಹಾಕ್ತಾರೆ. ಜೈಲಿಗೆ ಹಾಕಿದ್ರೆ ಇಲ್ಲಿ ಇವ್ರನ್ನ ಏನಾದ್ರೂ ಏನೋ ವಿಚಾರಣೆ ಮಾಡಿದ್ರೆ ಕಷ್ಟ, ಯಾಕೆಂದರೆ ಆಗಲೇ ಅವ್ರದ್ದು ಸೈನ್ಯಗಳು ಜಾಸ್ತಿ ಇರುತ್ತಲ್ಲ, ಇಲ್ಲಿ ವಿಚಾರಣೆ ಮಾಡಿದ್ರೆ ಕಷ್ಟ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಗೊತ್ತಾ, ನಾವೆಲ್ಲರೂ ಇನ್ನೊಬ್ಬರನ್ನ ಬೇರೆ ಕಡೆ ಹೋಗಿ ಅಲ್ಲಿಂದ ತಪ್ಪಿಸ್ಕೊಂಬಂದ್ರು ಅಂತ ಕೇಳಿದ್ವಿ, ಆಮೇಲೆ ಬರ್ತೀನಿ ಅದನ್ನು, ಆಮೇಲೆ ಎಲ್ಲೆಲ್ಲಿಗೂ ಹಾಕಿದ್ರು ಅಂತ ಹೇಳಿದ್ದೀನಿ. ಇವರು ವಿಚಾರಣೆ ನಡೆಸಿ ಅವ್ರು ಯಾರೂ ಬರೆದಾಗ ಗಣೇಶ್ ವಾಸುದೇವ್ ಜೋಶಿ ಅಂತ ಅವ್ರ ಬಗ್ಗೆ ಅವ್ರನ್ನ ಏನೋ ಅವ್ರಿಗೆ ವಾದ ಮಾಡೋದಕ್ಕೆ ಅವ್ರಿಗೆ ಒಪ್ಕೊಂಡ್ರು, ಬೇಡ ಇವ್ರನ್ನೆಲ್ಲ ಇಲ್ಲಿಟ್ಕೊಂಡ್ರೆ ಕಷ್ಟ ಅಂದ್ಬಿಟ್ಟು ಮೊಟ್ಟ ಮೊದಲೇ ಮಾರಿಗೆ 1880 ಅಕ್ಟೋಬರ್ 31 ಅವರು ವಿದೇಶಿ ಜೈಲಿಗೆ ಕಳಿಸ್ತಾರೆ. ಅದು ಎಲ್ಲಪ್ಪ ಅಂತ ಹೇಳಿದ್ರೆ ಯಮನ್ ಇರುತ್ತಲ್ಲ, ಯಮನ್ನ ಆಡನ್ ಜೈಲಲ್ಲಿ ಕಳಿಸ್ತಾರೆ. ಯಮನ್ ಅಷ್ಟು ದೂರ, ಭಾರತ ಎಲ್ಲಿದೆ, ಯಮನ್ ಎಲ್ಲಿದೆ ಅಂತ ಕಳಿಸ್ತಾರೆ ಅಂದರೆ ಎಲ್ಲಿಯ ಮಹಾರಾಷ್ಟ್ರ, ಎಲ್ಲಿಯ ಯಮನ್ನು. ಯಾಕೆ ಕಳಿಸ್ತಾರೆ ಅಂತ ಹೇಳಿದ್ರೆ ಈ ಮನುಷ್ಯ ಇಲ್ಲಿದ್ದರೆ ಕಷ್ಟ, ಇವನು ಇಲ್ಲಿದ್ದರೆ ಕಷ್ಟ ಅಂದ್ಬಿಟ್ಟು ಯಮನ್ಗೆ ಕಳಿಸ್ತಾರೆ. ಆದರೆ ಸಿಂಹ ಎಲ್ಲಿದ್ರೂ ಸಿಂಹನೇ. ನಮಗೆ ಗೊತ್ತು, ಎಲ್ಲ ನಾವು ಇತಿಹಾಸ ನೋಡಿದ್ದೀವಿ, ಅದರಲ್ಲಿ ಕೇಳಿದ್ದೀವಿ. ಔರಂಗಜೇಬ್ನಲ್ಲಿ ಕಾಲದಲ್ಲಿದ್ದಂಥ ಏನೋ ಅವನ್ನ ಸಿಕ್ಕಾಕೊಂಡಿದ್ದಂಥ ಶಿವಾಜಿ ಏನು ಮಾಡ್ದ ಅವನು ಮತ್ತು ಅವ್ರ ಮಗ ಅಲ್ಲಿಂದ ತಪ್ಪಿಸ್ಕೊಂಡು ಬಂದಲ್ಲ. ಅದೇ ರೀತಿ ಇವರು ಸಹ ಅಂಥ ಯಮನ್ನಲ್ಲಿ ಜೈಲಿಂದನೂ ತಪ್ಪಿಸ್ಕೊಂಡು ಹೊರಗಡೆ ಬರ್ತಾರೆ. ಆದರೆ ಗೊತ್ತಿಲ್ಲದೆ ಇರೋ ಜಾಗ, ಅಲ್ಲಿಂದ ಬರೋಕ್ಕಾಗೋದಿಲ್ಲ. ಹಾಗಾಗಿ ಅಲ್ಲೇ ಸಿಕ್ಕಾಕೊಂಡು ಬಿಡ್ತಾರೆ. ಸಿಕ್ಕಾಕೊಂಡ್ಮೇಲೆ ಅವರ ಬ್ರಿಟಿಷರು ಒಂದು ಸತಿ ಸಿಕ್ಕಾಕೊಂಡ್ಮೇಲೆ ಇನ್ನೊಂದು ಥರ ಜಾಸ್ತಿ ಶಿಕ್ಷೆ ಕೊಡೋಕೆ ಹೋಗ್ತಾರೆ, ಅನಾರೋಗ್ಯಕ್ಕೆ ಪೀಡಿಸ್ತಾರೆ. ಆ ಅನಾರೋಗ್ಯ ಪೀಡಿತರಾದಮೇಲೆ ಅವರು ಅಲ್ಲಿ 1883 ಫೆಬ್ರವರಿ 17ರಲ್ಲಿ ಈ ಲೋಕ ತ್ಯಜಿಸ್ತಾರೆ. ಆದರೆ ಯಾವುದೇ ಒಂದು ನಾವು ಹೇಳ್ತೀವಲ್ಲ, ಒಂದು ಮರ ಬೆಳಿಬೇಕಿದ್ರೆ, ದೊಡ್ಡ ವೃಕ್ಷ ಬೆಳಿಬೇಕಿದ್ರೆ ಏನಾಗಿರುತ್ತದೋ ಆ ಒಂದು ಮರ ಏನು ಮಾಡುತ್ತದೋ, ಒಂದು ಸಾವಿರಾರು ಬೀಜಗಳನ್ನು, ಹಣ್ಣುಗಳೇ ಬಿಟ್ಟಿರುತ್ತೆ, ಬೀಜಗಳಿರುತ್ತೆ. ಆ ಒಂದು ಮರ ಸಾಯೋಷ್ಟರೊಳಗೆ ಏನಾಗಿರುತ್ತೆ, ಒಂದು ನೂರಾರು ಸಾವಿರಾರು ಗಿಡಗಳಾಗಿರುತ್ತೆ. ಹಾಗೆ ಈ ವಾಸುದೇವ ಬಲವಂತ ಪಡಕೆಯವರು ಇರ್ತಾರಲ್ಲ, ಅವರನ್ನು ಏನು ಸಾಯಕ್ಕಿನ ಮುಂಚೆ ಒಂದು ನೂರಾರು ಸಾವಿರಾರು ಜನ ಮಾಡಿರ್ತಾರೆ. ಅಂಥದ್ರಲ್ಲೇ ಬಂದವರೇ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಸಣ್ಣದಾಗಿ ಏನಂತ ಹೇಳಿದ್ರೆ 1857ರಲ್ಲಿ ಬ್ರಿಟಿಷ್ ಅಧಿಕಾರಿ ಡಾಲ್ ಹೌಸಿ ಅಂತಿರ್ತಾನೆ. ಅವನೇನು ಮಾಡ್ತಾನೆ ಅಂದರೆ ಈ ಇವರಿಗೇನು ಎಲ್ಲ ರಾಜರುಗಳಿರ್ತಾರಲ್ಲ, ರಾಜರುಗಳನ್ನ ಅವನು ಸೈನ್ಯ ಮಾಡಿ ಅವರಲ್ಲಿ ಯುದ್ಧ ಮಾಡಿ ಗೆಲ್ಲೋದಕ್ಕೆ ಅವ್ರಿಗೆ ಯುದ್ಧ ಮಾಡಬೇಕಿದ್ರೆ ಅವ್ರ ಹತ್ರ ದುಡ್ಡು ಇರಬೇಕು. ದುಡ್ಡು ಇಲ್ಲದೆ ಇರುವಾಗ ಅಂದರೆ ಯಾವುದಾದ್ರೂ ಇಂಡೈರೆಕ್ಟಾಗಿ ತೊಗೊಳ್ಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಅವ್ರೇನು ಮಾಡ್ತಾನೆ, ಯಾರು ದತ್ತು ಮಕ್ಕಳಿಗೆ ಅವತ್ತಿನ ದಿವಸದಲ್ಲಿ ರಾಜರಿಗೆ ಎಷ್ಟೊಂದು ರಾಜರುಗಳಿಗೆ ಮಕ್ಕಳಾಗ್ತಿರ್ಬೇಕಿದ್ರೆ ಅವ್ರ ಅಣ್ಣನ ಮಕ್ಕಳು, ತಮ್ಮನ ಮಕ್ಕಳು, ಅವ್ರ ಸಂಬಂಧಿಕರ ಮಕ್ಕಳು ಯಾರೊಬ್ಬರನ್ನ ದತ್ತು ಮಕ್ಕಳನ್ನ ತೊಗೊಂಡು ಅವ್ರನ್ನ ಪಟ್ಟಾಭಿಷೇಕ ಕೂಡಿಸ್ತಾ ಇದ್ರು. ದತ್ತು ಮಕ್ಕಳಿಗೆ ಅಧಿಕಾರ ಇಲ್ಲ ಅಂತಾನೆ. ಹಾಗೆ ದತ್ತಿ ಮಕ್ಕಳಿಗೆ ಅಧಿಕಾರ ಇಲ್ಲ ಅಂದಾಗ ಸುಮಾರು ರಾಜ್ಯಗಳು ಅಂದರೆ ಸತಾರ, ಜೈಪುರ, ದ್ರವಾನಿ, ಉದಯಪುರ ಅಂತ ಸುಮಾರು ಎಲ್ಲಗಳನ್ನು ಅದೆಲ್ಲ ಇವರಿಗೆ ನಿರಾಯಾಸವಾಗಿ ಯುದ್ಧ ಇಲ್ಲದೆ ಹೋಗ್ಬಿಡತ್ತೆ. ಅದಲ್ಲದೆ ನಮಗೂ ಗೊತ್ತಿದೆ, ದತ್ತು ಮಕ್ಕಳಿಗೆ ನಮ್ಮಲ್ಲಿ ಏನಿದೆ, ಅಲ್ಲಿ ನಮ್ಮಲ್ಲಿ ಮೈಸೂರಲ್ಲಿ ಒಂದಿದೆ
ಯಾವುದೊಂದು ಶಾಪ ಒಂದಿದೆ, ಅಲಮೇಲದೊಂದು ಶಾಪ ಇದೆ. ಏನಂತ ಹೇಳಿದ್ರೆ ಮೈಸೂರು ರಾಜರಿಗೆ ಮಕ್ಕಳಾಗದಿರಲಿ ಅಂತ ಒಂದು ಶಾಪ ಇದೆ. ಹಾಗಾಗಿ ಮೈಸೂರು ರಾಜರಿಗೆ 2ನೇ ಸಂತಾನ, 1ನೇ ಸಂತಾನ ಮಗು ಆಗುತ್ತೆ, ಅದಾದ್ಮೇಲೆ 2 ಸಂತಾನ. ಹಾಗಾಗಿ ಮೈಸೂರು ಮಹಾರಾಜರಿಗೂ ಸಂತಾನ ಆಗೋದಿಲ್ಲ. ಹಾಗೆ ಮೈಸೂರು ರಾಜ್ಯನೂ ಹಾಗಾಗಿ ನಮ್ಮಿಂದ ಕೈ ಬಿಟ್ಟು ಹೋಗುತ್ತೆ ಈ ಡಲ್ಹೌಸಿ ತಂದ ಕಾರಣ. ಅದಷ್ಟೇ ಅಲ್ದಲೇ ನಮ್ಮಲ್ಲಿರುವಂಥ ಇದಿರುತ್ತಲ್ಲ, ಏನೋ ಉಳಿಮೆಗೆಲ್ಲ ಮಾಡ್ತಿರುತ್ತಲ್ಲ, ಅಲ್ಲೂ ಅಷ್ಟೇ ಸುಮಾರು ಲಗಾನ್ ಅಂತ ಪಿಕ್ಚರ್ ನೋಡಿದ್ದೀವಿ ನಾವು. ಲಗಾನ್ ಪಿಕ್ಚರ್ ನೋಡ್ತೀವಿ, ಲಗಾನ್ದ ತೆರಿಗೆ ಹಾಕ್ತಾನೆ, 1ಕ್ಕೆ 4 ತೆರಿಗೆ ಹಾಕಿ ಸಂಸಾರ ಮಾಡೋದೇ ಕಷ್ಟ ಆಗಿಬಿಡತ್ತೆ. ಅದಲ್ದಲೆ ಅವಾಗಲೇ ಅಮೇರಿಕಾದಲ್ಲಿ ಕೈಗಾರಿಕಾ ಕ್ರಾಂತಿ ಆಗಿರುತ್ತೆ. ಹಾಗಾಗಿ ಏನು ಮಾಡ್ತಾರೆ, ಇಲ್ಲಿ ಕಚ್ಚಾ ವಸ್ತುಗಳೆಲ್ಲ ತುಂಬ ಚೀಪಾಗಿ ಸಿಗ್ತಿರುತ್ತೆ, ಸುಲಭವಾಗಿರುತ್ತೆ. ಇದನ್ನು ತೊಗೊಂಡೋಗಿ ಅಲ್ಲಿ ಇಂಗ್ಲೆಂಡಿಗೆ ತೊಗೊಂಡೋಗ್ತಾರೆ. ಇಲ್ಲಿಂದ ಇಲ್ಲೆಲ್ಲ ಬಟ್ಟೆಗಳು ನಾವೆಲ್ಲ ಇದು ಮಾಡ್ತೀವಿ, ಮಸ್ಲಿನ್ ಬಟ್ಟೆಗಳೆಲ್ಲ ಮಾಡ್ತಿರ್ತಾರಲ್ಲ. ಮಸ್ಲಿನ್ ಬಟ್ಟೆಗಳು ಹೇಗೆ ಅಂತ ಹೇಳಿದ್ರೆ, ಒಂದು ರೇಷ್ಮೆ ಸೀರೆ, ಮಸ್ಲಿನ್ ಸೀರೆ ಇಷ್ಟು ದೊಡ್ಡದಾಗಿ ಉಟ್ಕೊಂಡಿರೋದನ್ನ ಕೊನೆಗೆ ಮಡಿಸಿಟ್ರೆ ಒಂದು ಚಿಕ್ಕ ಬೆಂಕಿ ಪಟ್ಟಣದಲ್ಲಿ ಮಡಿಸಿಟ್ಬೋದಾಗಿದ್ದಂಥ ಅಂಥ ಸೀರೆಯನ್ನು ಇದ್ದಿರಂತಾರೆ. ಯಾರ್ಯಾರು ಆ ರೀತಿಯೆಲ್ಲ ನೇಯ್ತಾ ಇರ್ತಾರಲ್ಲ ಅವರೆಲ್ಲ ಬೆರಳುಗಳನ್ನ ಕತ್ತರಿಸ್ಬಿಡ್ತಾರಂತೆ. ಬೆರಳುಗಳನ್ನ ಇನ್ನೆಷ್ಟು ಕ್ರೂರಿಗಳು ನೋಡಿ, ಬೆರಳುಗಳನ್ನ ಕತ್ತರಿಸಿ ಹಾಕಿದಾಗ ಆ ಕಲೆನೇ ಹೊಟ್ಟೋಯ್ತು ಅಲ್ವಾ. ಆ ಥರ ಹೋದಾಗ ಏನು ಮಾಡ್ತೀರಿ, ಇಲ್ಲೆಲ್ಲ ತೊಗೊಂಡೋಗಿ ಇವಾಗ ನಾವೇನು ಪಾಲಿಸ್ಟರು, ಟೆರಿಕಾ ಕಾಟೆಲ್ಲ ಹಾಕ್ಕೊಳ್ತೀವಲ್ಲ, ಅದೆಲ್ಲ ಇಂಗ್ಲೆಂಡಿಂದ ವಾಪಸ್ ಬರ್ತಿರುತ್ತೆ, ಜನಗಳಲ್ಲಿ ಕುದೀತಾ ಇರುತ್ತೆ. ಇಷ್ಟರ ಮಧ್ಯೆ ಏನಂತ ಹೇಳಿದ್ರೆ ಸೈನ್ಯದಲ್ಲೂ ಅಷ್ಟೇ ಸೈನ್ಯಾಧಿಕಾರಿಗಳು, ನಾವೆಲ್ಲ ಸೈನ್ಯಾಧಿಕಾರಿಗಳು, ಅವರ ಅಧಿಕಾರಿಗಳು ಮಾತ್ರ ಮೇಲಿರಬೇಕು, ನಾವೆಲ್ಲರೂ ನಮ್ಮಲ್ಲಿರೋ ಸೈನ್ಯಾಧಿಕಾರಿಗಳು ಏನಾಗಿರಬೇಕು, ಅವರ ಅಡಿಯಾಳಾಗೇ ಇರಬೇಕು ಅಂತಿರುತ್ತೆ. ಇದೆಲ್ಲ ನಾವೆಲ್ಲ ಒಂದು ಚೆನ್ನಾಗಿರೋ ಒಂದು ಬುಲೆಟ್ ಓಡಿಸ್ತೀವಿ. ಏನಪ್ಪ ಬುಲೆಟ್ ಹೆಸರು? ಇದು ತುಂಬ ಚೆನ್ನಾಗಿರೋದೊಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಇದೆಯಲ್ಲ, ಆ ಬುಲೆಟ್ ಅಂತ ಯಾತಿಗೆ ಬಂತು ಅಂದರೆ, ರಾಯಲ್ ಎನ್ಫೀಲ್ಡ್ ಅನ್ನೋದು ಒಂದು ಗನ್ನಿನ ಹೆಸರದು. ಆ ಗನ್ ಎಲ್ಲಪ್ಪ ಬರುತ್ತೆ ಅಂತ ಹೇಳಿದ್ರೆ ಎಷ್ಟು ಜನಕ್ಕೆ ಇವತ್ತು ನೋಡಿ, ಯಾಕೆ ಅಂತ ಹೇಳಿದ್ರೆ ಆ ಗನ್ನೇನೆ ಸ್ವತಂತ್ರ ಸಂಗ್ರಾಮಕ್ಕೆ ಮೂಲ ಕ್ರಾಂತಿ ಆಗಿತ್ತು. ಆ ಗನ್ನುಗಳೆಲ್ಲ ಅವಾಗೆಲ್ಲ ಬಾಂಬ್ ಹಾಕಬೇಕಾಗಿತ್ತಲ್ಲ, ಅದ್ರ ಮಧ್ಯಕ್ಕಲ್ಲೊಂದು ಕೊಬ್ಬು ಹಚ್ತಾ ಇದ್ರು, ಅಂದರೆ ಅದು ಬಾಂಬ್ ಸಿಡಿದೇ ಇರೋಂಥ ಕೊಬ್ಬು, ಆ ಕೊಬ್ಬನ್ನ ಕಿತ್ತುಬಿಟ್ಟು ಬಿಸಾಕಬೇಕಾಗಿತ್ತು. ಆ ಥರ ಕೊಬ್ಬಿಗೆ ಏನು ಹಚ್ತಾ ಇದ್ರು ಅಂತ ಹೇಳಿದ್ರೆ ಅವರೇನಾದ್ರು ಮಾಂಸಾಹಾರಿಗಳವರು ಏನು ಮಾಡ್ತಿದ್ರು, ಅದರಲ್ಲಿ ಒಂದು ಹಂದಿದು ಕೊಬ್ಬು ಮತ್ತು ಇನ್ನೊಂದು ದನದ ಕೊಬ್ಬು, ಹಸುವಿನ ಕೊಬ್ಬು ಹಚ್ತಾ ಇದ್ರು. ನಮ್ಮಲ್ಲಿ ನಮ್ಗೆ ಗೊತ್ತು, ಹಂದಿನ ಮತ್ತು ಹಸುನ ನಾವು ಒಂದೊಂದು ಧರ್ಮದವರು ಅದನ್ನು ಬೇರೆ ಬೇರೆ ಥರ ನೋಡ್ತೀವಿ. ಹಾಗಾಗಿ ಅದನ್ನು ಆಗಲ್ಲ. ಯಾವಾಗ ಆ ಕಂಬನ ಎತ್ತಿ ಬಿಸಾಕಬೇಕು ಅನ್ಸುತ್ತೋ ಆವಾಗ ಸೈನಿಕರಲ್ಲೇ ಕ್ರಾಂತಿ ಆಗುತ್ತೆ. ಈ ಥರದ್ರಲ್ಲಿ 1857 ಮಂಗಲ್ ಪಾಂಡೆ ಅಂತ ಒಬ್ಬ ಸೈನಿಕ ಏನು ಮಾಡ್ತಾನೆ ಅಂತ ಹೇಳಿದ್ರು, ಛೇ ಅಂದ್ಬಿಟ್ಟು ಹೊರಗಡೆ ಬಂದು ಅದನ್ನು ಕಿತ್ತು ಬಿಸಾಕಿ ತನ್ನ ಸೈನ್ಯದಲ್ಲಿ ಇರ್ತಾನಲ್ಲ ಇಬ್ಬರು ಅಧಿಕಾರಿಗಳನ್ನ ಹೊಡೆದಾಕಿ ಬಂದ್ಬಿಡ್ತಾನೆ. ಆವಾಗ ಅನ್ಸತ್ತು ಅಲ್ಲಿವರೆಗೂ ಒಬ್ಬ ಸಾಮಾನ್ಯ ಸೈನಿಕನೇ ಇಷ್ಟು ಮಾಡಬೇಕಿದ್ರೆ ನಾವು ಯಾಕೆ ಮಾಡಲಿಕ್ಕಾಗಲ್ಲ ಅಂತ ಉಳಿದ ಸೈನಿಕರು ದಂಗೆ ಹೇಳಕ್ಕೆ ಶುರು ಮಾಡ್ತಾರೆ. ಅಂದರೆ ನಾವು ಯಾರು ಇದನ್ನು ಮಾಡಲ್ಲ, ಏನು ಇಡೀ ಶಸ್ತ್ರಾಸ್ತ್ರನ ಮುಟ್ಟಲ್ಲ ಅಂತ ಬಿಸಾಕ್ಬಿಡ್ತಾರೆ. ಅವಾಗ ಅವ್ರಿಗೆ ಕೋಪ ಬರುತ್ತೆ, ಬ್ರಿಟಿಷರು ಕೋಪ ಬಂದು ಏನು ಮಾಡ್ತಾರೆ, ಅವ್ರನ್ನೆಲ್ಲ ತೊಗೊಂಡು ಅವ್ರ ಸಮವಸ್ತ್ರ ಕಿತ್ತಾಕೊಂಡು ಅವ್ರಿಗೆಲ್ಲ ಜೈಲಿಗೆ ಹಾಕ್ತಾರೆ. ಯಾವಾಗ ತಮ್ಮವ್ರನ್ನೇ ಜೈಲಿಗೆ ಹಾಕ್ತಾರೋ ಉಳಿದವರಿಗೆಲ್ಲ ಕೋಪ ಬಂದು ಅವ್ರೇನು ಮಾಡ್ತಾರೆ, ಹೋಗಿ ಆ ಜೈಲೆಲ್ಲ ಇಟ್ಟಾಡ್ಸಿ ಓಡ್ದಾಕಿ ಅಲ್ಲಿರೋರಲ್ಲಿ ಎತ್ತಿ ಕೊನೆಗೆ ಡೆಲ್ಲಿವರೆಗೂ ಹೋಗಿ, ಅಲ್ಲಿಂದ ಡೆಲ್ಲಿವರೆಗೂ ಹೋಗಿ ಏನಂತ ಹೇಳಿದ್ರೆ ಬಹದ್ದೂರ್ ಶಾ ಜಫರ್ ಇರ್ತಾನಲ್ಲ ಅವನ್ನ ಪ್ರಧಾನಿಯಾಗಿ ಮಾಡಿರ್ತಾರೆ. ಅಂದರೆ ಕ್ರಾಂತಿ ಒಂದು ರಾಯಲ್ ಎನ್ಫೀಲ್ಡ್ ಬುಲೆಟ್ ಅಂತ ನೋಡ್ತೀವಲ್ಲ, ಅದರ ಮೇಲಿದ್ದ ಒಂದು ಮದ್ದು ಗುಂಡಿಗೆ ಒಂದು ಹಾಕಿದ್ದು ಇಲ್ಲಿರುವಂತೆ ಸಾಧಾರಣ ಅಷ್ಟು ದೊಡ್ಡದನ್ನ ಯಾರೋ ಒಬ್ಬ ಮಾಡಿದ್ದು, ಒಬ್ಬ ಮಂಗಲ್ ಪಾಂಡೆ ಅಂತ ಒಂದು ಸಾಮಾನ್ಯವಾದ ಸೈನಿಕ ಶುರು ಮಾಡ್ತಾನೆ. ಅದು ಕ್ರಾಂತಿ ಶುರುವಾಗುತ್ತೆ. ಆ ಕ್ರಾಂತಿ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಇಡೀ ದೇಶಾದ್ಯಂತ ಹರಡುತ್ತೆ. ದೇಶಾದ್ಯಂತ ಹರಡಾದಾಗ ಬ್ರಿಟಿಷರಿಗೆ, ಅಂದರೆ ಅವಾಗಿನ್ನೂ ಬ್ರಿಟಿಷ್ ಅಂತ ಇರಲಿಲ್ಲ, ಅವಾಗ ಈಸ್ಟ್ ಇಂಡಿಯಾ ಅಂತ ಕಂಪನಿ ಇತ್ತು. ಈಸ್ಟ್ ಇಂಡಿಯಾ ಕಂಪನಿಗೆ ಭಯ ಆಗಕ್ಕೆ ಶುರು ಆಗುತ್ತೆ. ಅವರಿದು ಸಾಮಾನ್ಯವಾದ ಸಿಪಾಯಿ ದಂಗೆ ಅಂತ ಅಂತಾರೆ. ಸಿಪಾಯಿ ದಂಗೆ ಅಂತ ಹೇಳಿದ್ರೆ ಏನಿಲ್ಲ, ಬರೀ ಮ್ಯೂಟಿನಿ ಅಂತ ಹೇಳ್ತಾರೆ. ಅದು ಸಿಪಾಯಿ ದಂಗೆ ಆಗಿರಲ್ಲ, ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಆಗಿರುತ್ತೆ. ಆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮನೇ ಇಡೀ ದೇಶಕ್ಕೆಲ್ಲ ಕಿಚ್ಚತ್ತೆ. ಆ ಕಿಚ್ಚೇನೆ ಈ ಬದಲಾವಣೆ ತೊಗೊಂಬರ್ಬೇಕು ಅಂತೇನೋ ಅಲ್ಲಿವರೆಗೂ ಭಾರತನ ಆಳ್ತಾ ಇದ್ದವ್ರು ಯಾರು ಆಳ್ತಿರ್ತಾರೆ, ಈಸ್ಟ್ ಇಂಡಿಯಾ ಕಂಪನಿ ಆಳ್ತಿರುತ್ತೆ. 1857 ಈಸ್ಟ್ ಇಂಡಿಯಾ ಕಂಪ್ನಿ ಹೋಗಿ ಇನ್ನು ಮೇಲೆ ನಮಗೆ ಇದನ್ನು ಮಾಡೋಕ್ಕಾಗಲ್ಲ, ಬ್ರಿಟಿಷ್ ರಾಣಿ ತಗೊಳ್ಳಿ ಅಂತ ಬ್ರಿಟಿಷ್ ರಾಣಿ ಕೊಟ್ಬಿಡ್ತಾರೆ. ಆಗ ಬ್ರಿಟಿಷರಿಗೆ ನಮಗೆ ಹೋಗುತ್ತೆ. ಅಂದರೆ ಒಂದು ಸಾಧಾರಣ ಒಬ್ಬ ಕೈ ಎತ್ಕೊಂಡ್ರೆ, ಎಲ್ಲಿ ಒಬ್ಬ ಅಂದರೆ ಒಬ್ಬ ಧೈರ್ಯದಿಂದ ಹೊರಗಡೆ ಬಂದರೆ ಯಾವ ರೀತಿ ಆಗತ್ತೆ ಅಂತ ಇದರಿಂದ ಗೊತ್ತಾಗತ್ತೆ. ಈ ರೀತಿಯಾದ ಹೋರಾಟಗಳು ನಡೀತಾ ಇರಬೇಕಿದ್ರೆ ವಾಸುದೇವ ಬಲವಂತ ಪಡಿಕೆ ಅವರು ಹಾಕಿದಂಥ ಆ ಗಿಡಗಳು ಅಂತ ಇರುತ್ತಲ್ಲ, ಅದು ಬೀಜಗಳು ಇಟ್ಟಿರ್ತಾರಂತಲ್ಲ, ಆ ಥರ ಬೀಜಗಳಲ್ಲೇ ಮತ್ತೊಂದು ಬೀಜ ಶುರುವಾಗಿದ್ದು ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಪೂನಾ ಬಳಿಯ ಚಿಂಚವಾಡ ಅಂತಿರುತ್ತೆ. ಅಲ್ಲಿ ಶ್ರೀ ಹರಿಬಾಬು ಚಾಪೇಕರ್ ಅಂತ ಮತ್ತು ಅವರ ಹೆಂಡತಿ ಹೆಸರು ಶ್ರೀಮತಿ ಲಕ್ಷ್ಮೀಬಾಯಿ ಅಂತ.
ಈ ದಂಪತಿಗಳಿಗೆ 3 ಅಮೂಲ್ಯ ರತ್ನಗಳು ಹುಡ್ತಾರೆ. ಜೂನ್ 25, 1869 ದಾಮೋದರ ಹರಿ ಚಾಪೇಕರ್, ಅದಾದಮೇಲೆ 1873 ಬಾಲಕೃಷ್ಣ ಹರಿ ಚಾಪೇಕರ್, ಮತ್ತು 1880 ಕೊನೆಯದಾಗಿ ವಾಸುದೇವ ಹರಿ ಚಾಪೇಕರ್. ಈ 3 ಪುತ್ರ ರತ್ನಗಳು ಹುಡ್ತಾರೆ. ಈ 3 ಪುತ್ರ ರತ್ನಗಳಂದರೆ ಆರಂಭದಲ್ಲಿ ಅವರ ಹರಿ ಚಾಪೇಕರ್ ಅವರು ಸಹ ಒಳ್ಳೆಯ ಸುಸಂಸ್ಕೃತ ಇರ್ತಾರೆ, ಒಳ್ಳೆಯ ಸಾಹುಕಾರ ಆಗಿರ್ತಾರೆ. ಅದೇ ಕಾಲಾನಂತರದೆಲ್ಲ ಹೋದಾಗ ಏನಾಗುತ್ತೆ ಅಂದರೆ ಏನು ವಿಧಿ ಇಲ್ಲದೆ ಅವರು ಸಹ ಒಳ್ಳೆಯ ವಿದ್ಯಾಭ್ಯಾಸ ಮಾಡಿದ ಬ್ರಿಟಿಷ್ ಹತ್ರ ಕೆಲಸ ಮಾಡ್ತಿರ್ತಾರೆ. ಅವ್ರಿಗೂ ದಾಸ್ಯದಿಂದ ಯಾವಾಗ ಇಲ್ಲಿ 1957 ಸಿಪಾಯಿ ದಂಗೆ ಆಗುತ್ತೋ ಅವಾಗ ಇವ್ರಿಗೂ ಅನ್ಸುತ್ತೆ ನಾನು ಯಾಕೆ ಬ್ರಿಟಿಷರ ಕೆಲಸ ಮಾಡ್ತಾ ಇರಬೇಕು ಅಂತ ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಏನು ಮಾಡಬೇಕು ಅಂತ ಹೇಳಿದಾಗ ಅವರು ಎಲ್ಲ ಕಡೆನೂ ಹರಿಕತೆ ಮಾಡ್ಕೊಂಡು ಹೋಗ್ತಾರೆ, ಎಲ್ಲ ಕಡೆನೂ ಭಜೆಗಳು ಮಾಡ್ಕೊಳ್ತಾ ಬ್ರಿಟಿಷರು ವಿರುದ್ಧ ಎಲ್ಲನೂ ಒಂದು ಕ್ರಾಂತಿ, ಸಾಮಾಜಿಕ ಕ್ರಾಂತಿ ಮಾಡ್ಕೊಂಡು ಬರ್ತಾರೆ. ಆ ಸಾಮಾಜಿಕ ಕ್ರಾಂತಿ ಮಾಡ್ಕೊಳ್ಬೇಕಿದ್ರೆ ಮನೆಯಲ್ಲಿ ನಮಗೆ ತಾಯಿಯೇ ಮೊದಲ ಗುರು, ತಂದೆ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ ಎಂದಾಗೆ ಈ 3 ಜನ ಚಾಪೇಕರ್ ಸಹೋದರಿರ್ತಾರಲ್ಲ ಅವ್ರಿಗೂ ಸಹ ತಂದೆಯಿಂದನೇ ತಮ್ಮ ಸ್ವತಂತ್ರ ಅನ್ನೋದು ಬಳಿ ಬರುತ್ತೆ ಮತ್ತು ಶಿಕ್ಷಣ ಎಲ್ಲ ಬರುತ್ತೆ. ಮೊದಲನೇ ದಾಮೋದರ ಹರಿ ಚಾಪೇಕರು ಅವರಿಗೆ ಅದನ್ನು ತಂದೆಯಿಂದ ಬಳಿ ಬರುತ್ತೆ. ಅದಾದ್ಮೇಲೆ ತನ್ನ ತಮ್ಮಂದಿರುಗಳನ್ನ ಕಲಿಸ್ಕೊಟ್ಬಿಟ್ಟು ಮೊಟ್ಟ ಮೊದಲನೇದಾಗಿ ಚಾಪೇಕರ್ ಕ್ಲಬ್ ಅಂತ ಒಂದು ಕಟ್ತಾರೆ. 1925ನೇ ಇಸ್ವಿಲಿ ಯಾವುದೋ ಒಂದು ಸಂಘ ಶುರುವಾಯಿತು. ಇವತ್ತಿಗೆ ಅದಕ್ಕೆ 100ನೇ ವರ್ಷ ನಡೀತಾ ಇದೆ. ಯಾವುದಾ ಸಂಘ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಅಂದರೆ ಈ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿಗೂ ಅದರ ಸಂಘ ಪರಿವಾರದಲ್ಲಿ ಅದು ಒಂದು ಸಂಘ ಪರಿವಾರ. ಸಂಘ ಕಟ್ಟದ್ರಲ್ಲ ಯಾರು? ಡಾಕ್ಟರ್ ಜಿ ಅವರ ಯಾರು ಪ್ರೇರಣೆ ಅಂತ ಹೇಳಿದ್ರೆ ಡಾಕ್ಟರ್ ಜಿ ಅವರಿಗೆ ಇಬ್ಬರು ತುಂಬ ಪ್ರೇರಣೆ. ಈ ಸಂಘ ಕಟ್ಟೋದ್ರಲ್ಲಿ ಬೇರೆ ಪ್ರೇರಣೆ. ಆ ಸಂಘ ಕಟ್ಟೋದ್ರಲ್ಲಿ ಯಾವುದು ಅಂತ ಹೇಳಿದ್ರೆ ಸಂಘ ಯಾಕೆ ಕಟ್ಟಬೇಕು ಅಂತ ಹೇಳಿದಾಗ ಚಾಪೇಕರ್ ಅವರು ಕಟ್ಟೋದ್ರಲ್ಲ, ಚಾಪೇಕರ್ ಕ್ಲಬ್ ಬ್ರದರ್ಸ್ ಕಟ್ಟೋದ್ರಲ್ಲ, ಅದು ಒಂದು ಪ್ರೇರಣೆ. ಎರಡನೇ ಪ್ರೇರಣೆ ಯಾವುದು ಅಂತ ಮುಂದೆಲ್ಲ ಹೇಳ್ತೀನಿ. ಈ ಥರ ಇವ್ರಿಗೆ ಗೊತ್ತಾಗುತ್ತೆ. ಇವ್ರೇನು ಮಾಡ್ತಾರೆ ಅಂದರೆ ಚಾಪೇಕರ್ ಕ್ಲಬ್ ಅಂತ ಕಟ್ಕೊಳ್ತಾರೆ. ಚಾಪೇಕರ್ ಕ್ಲಬ್ ಅಂತ ಕಟ್ಕೊಂಡು ಅವ್ರೇನು ಮಾಡ್ತಾರೆ ಅಂದರೆ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಬಿಡುತ್ತಾರೆ, ಯಾವ್ಯಾವ ಶಾಲೆಗಳು ಇರ್ತಾರಲ್ಲ ಆ ಶಾಲೆಗಳಿಗೆಲ್ಲ ಹೋಗ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಆಟ ಆಡೋಕ್ಕೆ ಹೇಳ್ಕೊಡ್ತಾರೆ. ಯಾಕೆಂದರೆ ಆಟ ಆಡಿಸ್ಬೇಕಿದ್ರೇ ಸುಮ್ಮನೆ ಹೋಗಿ ಇಲ್ಲಿ ಭಾಷಣ ಮಾಡೋದ್ರಿಂದ ಆಗೋದಿಲ್ಲ. ಅದಂತ ಹೇಳಿದ್ರೆ ಅಥವಾ ದೊಡ್ಡವ್ರನ್ನ ಕರ್ಕೊಂಡೋಗಿ ಭಜನೆ ಮಾಡ್ತಾ ಇರೋದು ದೊಡ್ಡವರಾಗಲ್ಲ. ಆಟ ಆಡಿಸ್ಬೇಕಿದ್ರೆ ಆ ಮಕ್ಕಳನ್ನ ಅಲ್ಲೇ ನಾವು ಇದು ಮಾಡ್ಕೊಳ್ಬೋದು ಅಂತ ಅಲ್ಲಿಂದ ಶುರು ಮಾಡಿಕೊಂಡು ಆಟ ಆಡಿಸ್ಕೊಂಡು ಅವರ ಮನಃಪರಿವರ್ತನೆ ಮಾಡಿ ಆ ಮಕ್ಕಳಲ್ಲಿ ಯಾರು ಕ್ಷಾತ್ರತೇಜ ಚೆನ್ನಾಗಿರುತ್ತೋ ಅವರಿಗೆ ಚೆನ್ನಾಗಿ ಮಾಡಿ ಅವರಿಂದ ಇನ್ನೂ 4 ಜನಕ್ಕೆ ಈ ಚಾಪೇಕರ್ ಕ್ಲಬ್ ತುಂಬ ಹಬ್ಬವಾಗಿ ನೋಡ್ತಾ ಇರ್ತಾರೆ. ಆ ಥರ ಮಾಡುವಂಥ ಶಕ್ತಿ ಇರುತ್ತೆ. ಇವರು ಯಾರಪ್ಪ ಮೂಲ ಪ್ರೇರಣೆ ಅಂತ ಹೇಳಿದ್ರೆ ಇವರಿಗೆ ಇದೇ ವಾಸುದೇವ ಬಲವಂತ ಪಡಿಕ್ಕರ್. ಅಂದರೆ ವಾಸುದೇವ ಬಲವಂತರು ಹಾಕಿದ್ದು ಚಾಪೇಕರ್ ಸಹೋದರರನ್ನ ಮುಂದುವರಿಸ್ಕೊಂಡು ಹೋಗ್ತಾರೆ. ಆ ಮುಂದುವರಿಸ್ಕೊಂಡು ಹೋಗಬೇಕಿದ್ರೆ 1897ನೇ ಇಸ್ವಿಲಿ ಇಡೀ ದೇಶಾದ್ಯಂತ ಪ್ಲೇಗ್ ಹರಡ್ಕೊಳ್ಳುತ್ತೆ. ಇವಾಗೇನು ನಾವು ಕರೋನಾ ನೋಡಿದ್ವಿ ನಮ್ಮ ಕಾಲದಲ್ಲಿ 2021ನೇ ಇಸ್ವಿಲಿ 19ರಿಂದ 21ವರೆಗೂ ನಾವು ಕರೋನಾ ನೋಡಿದ್ವಲ್ಲ, ಅದೇ ಥರದ್ದು 1897 ಇರುತ್ತೆ. ಸುಮಾರು 100 ವರ್ಷಗಳ ಹಿಂದೆ ಆದಾಗ ಸುಮಾರು ಜನ ಸಾಯ್ತಾರೆ. ಆ ಥರ ಪ್ಲೇಗಲ್ಲಿ ಸಾಯ್ತಾ ಇರ್ಬೇಕಾದ್ರೆ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಯಾರು ಸತ್ತೋದವ್ರಿಗೆ ಶಿಕ್ಷೆ ಅವ್ರಿಗೆ ಸತ್ತೋದವ್ರಿಗೆ ಅವ್ರಿಗೆ ಚಿಕಿತ್ಸೆ ಕೊಡೋ ಬದಲು ಏನು ಮಾಡ್ತಿರ್ತಾನೆ, ನಾವು ತೊಗೊಂಡೋಗಿ ಯಾರು ಇರುತ್ತೋ ಅವ್ರನ್ನ ಗುಂಡಾಗಿ ಕೊಲ್ತಾ ಇರ್ತಾರೆ. ಆಗ ಖುದ್ದು ಏನು ಮಾಡ್ತಾನೆ ಈ ಚಾಪೇಕರ್ ಸಹೋದರರು ಹೋಗಿ ಆ ವಾಲ್ಟರ್ ಚಾರ್ಲ್ಸ್ ರಾಂಡ್ ಅಂತ ಇರ್ತಾನಲ್ಲ ಆ ರಾಂಡನ್ನ ಕೊಂದು ಹಾಕ್ತಾರೆ. ಆ ಥರ ಕೊಂದು ಹಾಕಿದಾಗ ಇಡೀ ದೇಶದಲ್ಲಿ ಅದೊಂದು ದೊಡ್ಡ ಅದಾಗತ್ತೆ. ಆ ದೊಡ್ಡಾದಾಗ ಆ ಥರ 1897ನೇ ಇಸ್ವಿಲಿ ಈ ಥರ ಚಾಪೇಕರ್ ಅವರು ಕೊಂದಾಗ ಇಡೀ ಎಲ್ಲ ವೃತ್ತಪತ್ರಿಕೆಗಳಲ್ಲಿ ದೇಶಾದ್ಯಂತ ಸುದ್ದಿ ಆದಾಗ ಆಗ ತಾನೇ 12ರಿಂದ 14ನೇ ವರ್ಷ ವಯಸ್ಸಿನಿದ್ದಂಥ ಒಬ್ಬ ಹುಡುಗನಿಗೆ ರೋಮಾಂಚನ ಆಗಿಬಿಡತ್ತದು. ಯಾರೋ ಒಬ್ಬ ಬ್ರಿಟಿಷ್ ನಮ್ಮವ್ರು ಸಾಯಿಸ್ಬೇಕಿದ್ರೆ ನಾವು ಯಾಕೆ ಮಾಡಬಾರ್ದು ಅಂತ ಆ ಚಾಪೇಕರ್ಗಳ ಬಗ್ಗೆ ಓದಕ್ಕೆ ಶುರು ಮಾಡ್ತಾನೆ. ಆತನ ಯಾರು ಅಂತ ಹೇಳಿದ್ರೆ ವಿನಾಯಕ ದಾಮೋದರ ಸಾವರ್ಕರ್. ಇವತ್ತು ಎಷ್ಟು ಒಳ್ಳೆಯ ಸುದಿನ. ಇವತ್ತು ಮೇ 28 ಮೇ 1883ರಲ್ಲಿ ಅಂದರೆ ವಿನಾಯಕ ದಾಮೋದರ ಸಾವರ್ಕರ್ ಅಂತಾರೆ, ನಾವೆಲ್ಲ ವೀರ ಸಾವರ್ಕರ್ ಅಂತ ಕರಿತೀವಿ. ಸಾವರ್ಕರ್ ಅವರ ಜನ್ಮದಿನ ಇವತ್ತು. ಅಂತಹ ಜನ್ಮದಿನದಂದು ನಾವಿವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಒಂದು ಜೋರಾದ ಚಪ್ಪಾಳೆ ಬರಲಿ ಆ ಸಾವರ್ಕರ್ ಅವರಿಗೆ. ಆ ಸಾವರ್ಕರ್ ಏನು ಮಾಡ್ತಾರೆ ಅಂದರೆ ಕೇವಲ ನಾನು ಹೇಗೆ ಚಾಪೇಕರ್ ಸಹೋದರು 3 ಜನ ಇರ್ತಾರಲ್ಲ ಅವರು ಸಹ 3 ಜನ ಅಣ್ಣ ತಮ್ಮಂದಿರ್ತಾರೆ. ಆ 3 ಜನ ಅಣ್ಣ ತಮ್ಮಂದಿರ ಹೆಸರು ಮೊದಲನೇ ಹೆಸರು ಗಣೇಶ್ ದಾಮೋದರ ಸಾವರ್ಕರ್, ಎರಡನೇವರೇ ವಿನಾಯಕ ದಾಮೋದರ ಸಾವರ್ಕರ್, ಮೂರನೇವರೇ ನಾರಾಯಣ ದಾಮೋದರ ಸಾವರ್ಕರ್. ಅಣ್ಣ ತಮ್ಮಂದರು ಮೊದಲನೇದು ವಿನಾಯಕ ದಾಮೋದರ ಸಾವರ್ಕರ್ ಮತ್ತು ಗಣೇಶ್ ದಾಮೋದರ ಸಾವರ್ಕರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯಾವಾಗಲೂ ತಮ್ಮನಿಗೆ ಹೇಳ್ತಾರೆ, ತಮ್ಮ ನಿನ್ನ ಮನೆ ಕಡೆ ನೋಡ್ಕೋ, ಇಲ್ಲಿ ನೋಡ್ಕೋ, ನಾವಿಬ್ಬರು ಹೋಗ್ತೀವಿ ಅಂತ ಹೇಳಿ ಶುರು ಮಾಡ್ಕೊಳ್ತಾರೆ. ದಾಮೋದರ ಸಾವರ್ಕರ್ ಬಗ್ಗೆ ನಾನು ತುಂಬ ಹೇಳೋದಕ್ಕೆ ಅಲ್ಲಿ ತುಂಬ ಆಗ್ಬಿಡುತ್ತೆ. ಅವರೆಲ್ಲ ಹೋಗ್ತಾರೆ. ಕೊನೆಗೇನಪ್ಪ ಅಂತ ಹೇಳಿದ್ರೆ ಅಂತಿಮವಾಗಿ ಅಣ್ಣ ತಮ್ಮಂದ್ರು ಇಡೀ ಪ್ರಪಂಚದಲ್ಲಿ ಅಣ್ಣ ತಮ್ಮಂದಿಬ್ಬರು ಕಾಲಾಪಾನಿ ಅನುಭವಿಸಿದ್ರು ಅಂದರೆ ಅವ್ರು ಇಬ್ಬರಿಬ್ಬರೇನೆ. ಗೊತ್ತೇ ಇರಲ್ಲ ಇವರಿಗೆ. ವಿನಾಯಕ ದಾಮೋದರ ಸಾವರ್ಕರ್ಗೆ ಅಣ್ಣ ಎಲ್ಲಿದ್ದಾನೆ ಅಂತ ಗೊತ್ತಿರಲ್ಲ. ಕೊನೆಗೆ ಅಣ್ಣ ಮತ್ತು ತಮ್ಮ ಒಂದೇ ಜೈಲಲ್ಲಿ ಎದುರುಗಡೆ ಇರ್ತಾರೆ. ಅದು ಒಂದು ದಿವಸ ನೋಡಿ 10 ವರ್ಷಗಳ ಕಾಲ ಒಟ್ಟಿಗೆ ಇರ್ತಾರೆ. ಅದೆಲ್ಲ ತುಂಬ ದೊಡ್ಡದು, ಬಿಟ್ಬಿಡೋಣ. ಅಂದರೆ ವಿನಾಯಕ ದಾಮೋದರ ಸಾವರ್ಕರ್ ಅವರಿಗೆ ಪ್ರೇರಣೆ
ನಮ್ಮ ಚಾಪೇಕರ್ ಸಹೋದರರು. ಚಾಪೇಕರ್ ಸಹೋದರರಿಗೆ ಪ್ರೇರಣೆ ಪಡಕೆಯವರಿಗೆ. ಈ ಥರ ಎಲ್ಲ ಮಾಡ್ತಾ ಇರಬೇಕಿದ್ರೆ, ಈ ಥರ ಒಂದು ಸಣ್ಣದಾಗಿ ಆಗ್ತಾ ಇರಬೇಕಿದ್ರೆ, ಅದೇ ಸಮಯದಲ್ಲೇ 1800 ಸಮಯದಲ್ಲಿ 1890, 1885, 1800ನಲ್ಲೇ ಇನ್ನೂ 3 ಮಹನೀಯರು ಶುರು ಆಗ್ತಾರೆ. ಲಾಲ್ ಬಾಲ್ ಪಾಲ್ ಅಂತ ಕರೀತಾರೆ. ಯಾರು? ಲಾಲ್ ಅಂದರೆ ಲಾಲಾ ಲಜಪತ್ ರಾಯ್, ಪಾಲ್ ಅಂದರೆ ಬಿಪಿನ್ ಚಂದ್ರ ಪಾಲ್, ಮತ್ತು ಬಾಲ ಗಂಗಾಧರ ತಿಲಕ್. ಲಾಲ್ ಬಾಲ್ ಪಾಲ್ ಅಂತ ಇವರು 3 ಜನ ಹೋರಾಟಕ್ಕೆ ಶುರು ಮಾಡ್ತಾರೆ. ಈ ಲಾಲ್ ಬಾಲ್ ಪಾಲಲ್ಲಿ ಯಾರು ನಮ್ಮ ಇವಿರ್ತಾರೆ, ಬಾಲ ಗಂಗಾಧರ ತಿಲಕ್ ಅಂದ್ಕೊಳ್ತಾರೆ, ನಮ್ಮವ್ರನ್ನ ಹಿಂದೂಗಳನ್ನ ಯಾರಾದರೂ ಒಟ್ಟುಗೂಡಿಸ್ಬೇಕಿದ್ರೆ ಎರಡೇ ಕಡೆ ಊಟ ಇಲ್ಲ, ಎರಡೇ ಕಡೆ ಅವ್ರನ್ನ ಒಟ್ಟುಗೂಡ್ಸೋಕ್ಕಾಗೋದು. ಒಂದು ದೇವಸ್ಥಾನ, ಇನ್ನೊಂದು ಊಟಕ್ಕೆ. ಎಲ್ಲಾದರೂ ನೀವು ನೋಡಿ, ಇವಾಗ ನೋಡಿ ಇಲ್ಲಿ ಇಷ್ಟೇ ಜನ ಇರ್ತಾರೆ, ನಾನು ಚೂರ್ನ ಪ್ರಸಾದ ಕೊಡ್ತೀನಿ ಅಂತ ಅಲ್ಲಿ ಹೊರಗಡೆ ಹೋಗಿ ನಿಂತ್ಕೊಳ್ಳಿ, ಎಷ್ಟು ಜನ ಬರ್ತಾರೆ ನೋಡಿ. ಅದು ನಾವು ಮಾಡಿಸಿರೋ ಪ್ರಸಾದನೇ ಸಾಲಲ್ಲ, ಹೌದು ಅಲ್ವಾ? ಆ ಥರದಕ್ಕೋಸ್ಕರ ಅವಾಗ ಏನು ಮಾಡ್ತಾರೆ ಅಂದರೆ, ಅಲ್ಲಿವರೆಗೂ ಗಣೇಶ ಎಲ್ಲ ಇರ್ತಲ್ಲ, ಗಣೇಶಗಳು ಮತ್ತು ಕೃಷ್ಣ ಚೌತಿಗಳು ಅವೆಲ್ಲ ಇರುತ್ತಲ್ಲ, ಅದೆಲ್ಲ ಮನೆಗಳಲ್ಲಿ 4 ಗೋಡೆಗಳ ಮಧ್ಯ ಮಾತ್ರ ಆಚರಣೆ ಆಗ್ತಿರುತ್ತೆ. ಇವ್ರನ್ನೆಲ್ಲ ಒಗ್ಗೂಡಿಸ್ಬೇಕು, ಧಾರ್ಮಿಕವಾಗಿ ಒಗ್ಗೂಡಿಸ್ಬೇಕು ಅಂತ ಹೇಳಿದಾಗ 1883ರಲ್ಲಿ ಅವರು ಮೊಟ್ಟ ಮೊದಲನೇ ಬಾರಿಗೆ ಸಾರ್ವಜನಿಕವಾಗಿ ಗಣೇಶೋತ್ಸವ ಅಂತ ಕರೀತಾರೆ, ಪೆಂಡಾಲ್ ಅಂತ ಕರೀತಾರೆ. ಅಲ್ಲಿ ದೊಡ್ಡದಾಗಿ ಮಾಡೋಕ್ಕೆ ಶುರು ಮಾಡ್ತಾರೆ. ಈ ದೊಡ್ಡದಾಗಿ ಮಾಡೋಕ್ಕೆ ಹೋದಾಗ ಎಲ್ಲೆಲ್ಲಿ ಅದನ್ನೆಂದರೆ ಮೂಲತಃ ಏನಂತ ಹೇಳಿದ್ರೆ ಗಣೇಶೋತ್ಸವ ಮಾಡಬೇಕು, ಅದ್ರ ಮುಖಾಂತರ ಜನ ಸೇರಬೇಕು. ಆ ಜನ ಸೇರಿದಾಗ ಆ ಜನರ ಸಮ್ಮುಖದಲ್ಲಿ ಇವ್ರಾಗ ಹಾಡಬೇಕು ಅಂತ ಈ ಥರ ಸೇರಿಸಿದಾಗ್ಲೇ ಚಾಪೇಕರ ಸಹೋದರಲ್ಲಿ ಹೋಗಿ ಲಾವಣಿಗಳ ಮುಖಾಂತರ ಇಲ್ಲಿ ಹೋಗಿ ಹಾಡು ಹೇಳ್ತಾ ಇರ್ತಾರೆ. ಹಾಡಿನ ಮುಖಾಂತರ ಸಂಗೀತಕ್ಕೆ ಒಂದು ಒಳ್ಳೆಯ ಇದಿದೆ. ಈ ಥರ ಹಾಡು ಹೇಳೋದ್ರ ಮುಖಾಂತರ ಅವರು ಜನಗಳನ್ನೆಲ್ಲ ಒಟ್ಟೊಟ್ಟಿಗೆ ಸಂಪಾದನೆ ಮಾಡ್ತಿರ್ತಾರೆ. ಈ ಥರ ಏನೇನೇನೋ ಮಾಡ್ತಾ ಇರಬೇಕಿದ್ರೆ ಎಲ್ಲ ಇರುತ್ತೆ, ಎಲ್ಲ ಕಡೆ ಸಣ್ಣ ಆಡ್ತಾ ಇರುತ್ತೆ. ಈಗ ನಮಗಿನ ಮುಂಚೆ ಒಬ್ಬರನ್ನೊಬ್ರು ಸಂಪರ್ಕ ಮಾಡ್ಬೇಕಾದ್ರೆ ಏನು ಮಾಡ್ತಾ ಇದ್ವಿ ನಾವು? ಕಾಗದ ಬರೀತಾ ಇದ್ವಿ. ಅದು ಹೋಗೋದಿಕ್ಕೆ ಯಾವತ್ತಾಗ್ತದೆ. ಅದಾದಮೇಲೆ ಟೆಲಿಗ್ರಾಮ್ ಬಂತು. ಅದಾದಮೇಲೆ ಇವತ್ತೇನು ಬಂತು? ಮೊಬೈಲ್ ಬಂದಿದೆ. ಮೊಬೈಲ್ ಏನಿದ್ರೆ ಒಂದು ಕ್ಷಣದಲ್ಲಿ ನಾವು ಇಲ್ಲಿಂದ ಯಾರನ್ನ ಬೇಕಿದ್ರೆ, ಇಡೀ ಪ್ರಪಂಚದಲ್ಲಿ ಯಾರು ಬೇಕಿದ್ರು ಸಂಪರ್ಕ ಮಾಡ್ಬೋದು. ಇಲ್ಲಿ ನಾನು ಮಾತಾಡ್ತಾ ಇರೋದು ಬೇಕಿದ್ರೆ ಇನ್ನೆಲ್ಲೋ ಲೈವ್ ಆಗ್ತಾ ಇರುತ್ತೆ, ಇನ್ಯಾರೋ ಒಬ್ರು ಕೇಳ್ತಾ ಇರ್ತಾರೆ, ಏನೋ ಮಾಡ್ತಿರ್ತಾರೆ ಅಂದರೆ ಇಲ್ಲಿ ಕ್ಷಣದಲ್ಲಿ ಗೊತ್ತಾಗತ್ತೆ. ಆ ಥರ ಏನಾದರೂ ಒಂದು ಬೇಕಲ್ಲ. ಇಡೀ ಭಾರತದವರೆಲ್ಲ ಇವತ್ತೇನಂತ ಹೇಳಿದ್ರೆ, ಇಡೀ ಇದನ್ನು ಒಗ್ಗೂಡಿಸ್ಬೇಕು ಅಂತ ಹೇಳಿದ್ರೆ ಒಂದೇ ಒಂದು ವಾಟ್ಸಪ್ ಗ್ರೂಪ್ ಮಾಡಿಬಿಡಿ, ಎಲ್ಲರೂ ಟಕ್ ಅಂತ ಬಂದುಬಿಡ್ತಾರೆ. ಇಲ್ಲ ಒಂದೇ ಒಂದು ಯೂಟ್ಯೂಬ್ ಹಾಕ್ಬಿಡಿ, ಒಂದು ಅಡಿಗೆದು ಹಾಕ್ಬಿಡಿ, ಅಲ್ಲೆಲ್ಲ ಒಟ್ಟಿಗೆ ಬಂದುಬಿಡ್ತಾರೆ. ಅಂದರೆ ಇವತ್ತಿನ ದಿವಸ ಇತ್ತಲ್ಲ, ಆ ಥರದ್ದು ಏನಾದರೂ ಒಂದು ಮ್ಯಾಜಿಕ್ ಬೇಕು ಅಂತ ಹುಡುಕ್ತಾ ಇದ್ದಾಗಲೇ ನಮಗೆಲ್ಲರಿಗೂ ಒಂದು ಮ್ಯಾಜಿಕ್ ಬಂದಿದ್ದೆ ವಂದೇ ಮಾತರಂ. ನೋಡಿ, ಇದು ವಂದೇ ಮಾತರಂ. ಒಂದೇ ಅಲ್ಲ, ಓ ಅಲ್ಲ, ವಾ. ಆಮೇಲೆ ಓ ಯಾಕೆ ಬೇಕು ಅಂತ ನಾನು ಹೇಳ್ತೀನಿ. ಆದರೆ ಇದು ಸುಮಾರು ಜನ ಅಪಭ್ರಂಶ ಮಾಡ್ತಾರೆ. ಒಂದೇ ಮಾತರಂ ಅಂತಾರೆ, ಒಂದೇ ಅಲ್ಲ, ವಂದೇ ಮಾತರಂ. ಒಂದೇ ಅಂದರೆ ಇಲ್ಲಿಂದ ಬರೋದು ನಮಸ್ಕಾರ ಮಾಡ್ತೀನಿ. ಇಂತಹ ಮತ್ತಷ್ಟು ಕುತೂಹಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಅದೇ ರೀತಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ಏನಂತೀರಿ?